ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷಧಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ನವೆಂಬರ್ 22, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಜೈ ಆಂಜನೇಯ ಎಂದು ಕಮೆಂಟ್ ಮಾಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಶಕ್ತಿಶಾಲಿ, ಉತ್ಸಾಹಭರಿತ ಮತ್ತು ಚುರುಕಾದ ಮನೋಭಾವದೊಂದಿಗೆ ದಿನವನ್ನು ಆರಂಭಿಸುವರು. ನಿಮ್ಮ ಉತ್ಸಾಹ ಮತ್ತು ಧೈರ್ಯದಿಂದ ಹಲವಾರು ಕೆಲಸಗಳಲ್ಲಿ ಮುನ್ನಡೆ ಸಾಧಿಸುತ್ತೀರಿ. ಆದರೆ ಶನಿವಾರದ ಶನಿಗ್ರಹನ ಪ್ರಭಾವದಿಂದ ಸ್ವಲ್ಪ ತಾಳ್ಮೆಯ ಕೊರತೆ ಅಥವಾ ಅಸಹನೆಯ ಭಾವನೆ ಉಂಟಾಗಬಹುದು. ಆದ್ದರಿಂದ ಯಾವುದೇ ತೀರ್ಮಾನ ತೆಗೆದುಕೊಳ್ಳುವ ಮೊದಲು 2 ಬಾರಿ ಯೋಚಿಸಿ. ಈ ದಿನ ನಿಮ್ಮ ನಾಯಕತ್ವ ಗುಣಗಳು ಹೊರಹೊಮ್ಮುತ್ತವೆ. ಕೆಲಸಗಳಲ್ಲಿ ನಿಮಗೆ ಮುಂದಾಳತ್ವದ ಪಾತ್ರ ಸಿಗಬಹುದು. ಹೊಸ ಯೋಜನೆಗಳು ಅಥವಾ ಪ್ರಾರಂಭಗಳು ಇಂದಿನ ದಿನದಲ್ಲಿ ಯಶಸ್ಸಿನ ಮಾರ್ಗದಲ್ಲಿರುತ್ತವೆ. ಶತ್ರುಗಳು ಅಥವಾ ಸ್ಪರ್ಧಿಗಳು ಇದ್ದರೂ ನಿಮ್ಮ ಧೈರ್ಯ ಮತ್ತು ನಿಷ್ಠೆಯಿಂದ ನೀವು ಅವರನ್ನು ಜಯಿಸುತ್ತೀರಿ. ಇಂದು ಕ್ರಿಯಾಶೀಲತೆ ಮತ್ತು ಶ್ರದ್ಧೆಯಿಂದ ದಿನವನ್ನು ಸಾಗಿಸಿದರೆ ಫಲ ಖಚಿತವಾಗಿ ಸಕಾರಾತ್ಮಕವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮಗೆ ಚುರುಕು ಚಟುವಟಿಕೆಗಳ ದಿನ. ಹಿರಿಯ ಅಧಿಕಾರಿಗಳು ನಿಮ್ಮ ಪರಿಶ್ರಮ ಮತ್ತು ಶಿಸ್ತಿನಿಂದ ತೃಪ್ತರಾಗಬಹುದು. ಹೊಸ ಯೋಜನೆಗಳ ಅನುಮೋದನೆ ಅಥವಾ ಸಭೆಗಳಲ್ಲಿ ನಿಮ್ಮ ಅಭಿಪ್ರಾಯ ಪ್ರಭಾವ ಬೀರುತ್ತದೆ. ತಂತ್ರಜ್ಞಾನ, ನಿರ್ವಹಣಾ ಅಥವಾ ಯೋಜನಾ ಕ್ಷೇತ್ರದವರಿಗಾಗಿ ಇಂದು ಸಾಧನೆಗೆ ಯೋಗ್ಯ ದಿನ. ಕೆಲವರಿಗೆ ವರ್ಗಾವಣೆ ಅಥವಾ ಹೊಸ ಹುದ್ದೆಗೆ ಸೂಚನೆ ಬರಬಹುದು, ಆದರೆ ಅದಕ್ಕಾಗಿ ಸಿದ್ಧತೆ ಮತ್ತು ಸಹನೆ ಅಗತ್ಯ. ಕಚೇರಿಯ ಸಹೋದ್ಯೋಗಿಗಳೊಂದಿಗೆ ಶಾಂತವಾಗಿ ವರ್ತಿಸಿ. ಅಹಂಕಾರ ಅಥವಾ ತ್ವರಿತ ನಿರ್ಧಾರಗಳಿಂದ ದೂರವಿರಿ. ನಿಮ್ಮ ಮಾತುಗಳು ಇತರರಿಗೆ ಮಾದರಿ ಆಗುವಂತಿರಲಿ. ಉದ್ಯಮಿಗಳಿಗಾಗಿ ಇಂದು ವ್ಯವಹಾರಗಳಲ್ಲಿ ಹೊಸ ಗ್ರಾಹಕರನ್ನು ಗಳಿಸುವ ಅವಕಾಶವಿದೆ. ಹಳೆಯ ಗ್ರಾಹಕರಿಂದ ಬಾಕಿ ಹಣ ವಾಪಸ್ ಪಡೆಯಲು ಅನುಕೂಲಕರ ಸಮಯ. ಹೊಸ ಬಂಡವಾಳ ಹೂಡಿಕೆಯಲ್ಲಿ ಯೋಚನಾಶೀಲ ನಡೆ ಅಗತ್ಯ. ವಾಣಿಜ್ಯ ಒಪ್ಪಂದಗಳ ವಿಚಾರದಲ್ಲಿ ಕಾನೂನು ಸಲಹೆ ಪಡೆದು ಮುಂದುವರಿಯಿರಿ. ಶನಿವಾರದ ದಿನವಾದ್ದರಿಂದ ಶನಿಗೆ ಸಂಬಂಧಿಸಿದ ವ್ಯವಹಾರಗಳು, ಕಬ್ಬಿಣ, ತೈಲ, ವಾಹನಗಳು ಉತ್ತಮ ಫಲ ನೀಡುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ಸ್ಥಿರತೆಯ ಲಕ್ಷಣವಿದೆ. ಹಿಂದಿನ ಪ್ರಯತ್ನಗಳ ಫಲವಾಗಿ ಹಣಕಾಸು ಲಾಭದ ಸೂಚನೆ ಇದೆ. ಆದರೆ ಶನಿಗ್ರಹನ ಪ್ರಭಾವದಿಂದ ಖರ್ಚುಗಳ ಮೇಲಿನ ನಿಯಂತ್ರಣ ಅತ್ಯವಶ್ಯ. ಅನಿರೀಕ್ಷಿತ ಖರ್ಚುಗಳು, ವಿಶೇಷವಾಗಿ ಪ್ರಯಾಣ ಅಥವಾ ಕುಟುಂಬದ ಅಗತ್ಯಗಳಿಗೆ ಸಂಬಂಧಿಸಿದವು ಉಂಟಾಗಬಹುದು. ಹೊಸ ಹೂಡಿಕೆಗಳಿಗೆ ಇಂದು ದಿನ ಮಧ್ಯಮ. ಬಂಡವಾಳ ಹೂಡಿಕೆಯಲ್ಲಿ ತುರ್ತು ನಿರ್ಧಾರ ತೆಗೆದುಕೊಳ್ಳುವುದು ತಪ್ಪು. ಆಸ್ತಿಯ ಸಂಬಂಧಿಸಿದ ವ್ಯವಹಾರಗಳಲ್ಲಿ ವಿಳಂಬ ಸಾಧ್ಯ. ಹಣಕಾಸು ವ್ಯವಹಾರಗಳಲ್ಲಿ ಹಿರಿಯರ ಅಥವಾ ಅನುಭವಿಗಳ ಸಲಹೆ ಪಡೆದುಕೊಳ್ಳಿ. ಸಾಲ ನೀಡುವುದು ಅಥವಾ ಪಡೆಯುವುದು ಇಂದು ಬೇಡ. ವ್ಯಾಪಾರಿಗಳಿಗೆ ಲಾಭದಾಯಕ ವಹಿವಾಟುಗಳ ಸಾಧ್ಯತೆ ಇದೆ, ಆದರೆ ಲೆಕ್ಕಪತ್ರಗಳಲ್ಲಿ ಶ್ರದ್ಧೆ ಅಗತ್ಯ. ಅನಗತ್ಯ ವೆಚ್ಚ ಕಡಿತಗೊಳಿಸುವುದು ಆರ್ಥಿಕ ಶಾಂತಿ ತರಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಇಂದು ಶಕ್ತಿಯುಳ್ಳ ದಿನವಾದರೂ ಅತಿಯಾದ ಕೆಲಸದಿಂದ ದೈಹಿಕ ಆಯಾಸ ಉಂಟಾಗಬಹುದು. ತಲೆನೋವು, ಕಣ್ಣುಗಳ ಆಯಾಸ ಅಥವಾ ರಕ್ತದ ಒತ್ತಡದ ಏರಿಳಿತ ಕಂಡುಬರುವ ಸಾಧ್ಯತೆ ಇದೆ. ವಿಶ್ರಾಂತಿ ಮತ್ತು ನಿಯಮಿತ ಆಹಾರ ಕ್ರಮ ಪಾಲನೆ ಅಗತ್ಯ. ಬಿಸಿಲಿನ ತಾಪಮಾನ ಅಥವಾ ಶ್ರಮದಿಂದ ಶಕ್ತಿಹೀನತೆ ಉಂಟಾದರೆ ನೀರಿನ ಸೇವನೆ ಹೆಚ್ಚಿಸಿ. ಬೆಳಿಗ್ಗೆ ಯೋಗ ಅಥವಾ ಪ್ರಾಣಾಯಾಮದಿಂದ ಮನಸ್ಸು ಶಾಂತವಾಗುತ್ತದೆ. ಶನಿವಾರದ ಶನಿಗ್ರಹನ ಪ್ರಭಾವದಿಂದ ತೈಲ ಮಸಾಜ್ ಅಥವಾ ತಂಪಾದ ನೀರಿನ ಸ್ನಾನ ಆರೋಗ್ಯಕ್ಕೆ ಉತ್ತಮ. ಮನಸ್ಸಿನಲ್ಲಿ ಅನಗತ್ಯ ಚಿಂತೆ ಉಂಟಾದರೆ ಧ್ಯಾನ ಅಥವಾ ಭಜನೆ ಮಾಡಿ. ನಿಮ್ಮ ಚಿಂತೆಗಳನ್ನು ಪಾಸಿಟಿವ್ ಚಿಂತನೆಗಳಿಂದ ನಿವಾರಿಸಿ. ಆರೋಗ್ಯದಲ್ಲಿ ಸ್ಥೈರ್ಯ ಕಾಪಾಡಲು ಹಸಿರು ತರಕಾರಿಗಳು, ಹಾಲು ಮತ್ತು ತಾಜಾ ಹಣ್ಣುಗಳ ಸೇವನೆ ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಶಾಂತಿ ಮತ್ತು ಒಗ್ಗಟ್ಟಿನ ವಾತಾವರಣವಿರಬಹುದು. ಹಿರಿಯರ ಆಶೀರ್ವಾದ ದೊರೆಯುವ ಸಾಧ್ಯತೆ ಇದೆ. ಪತ್ನಿ ಪತಿಯೊಂದಿಗೆ ಕೆಲವು ವಿಷಯಗಳಲ್ಲಿ ಅಭಿಪ್ರಾಯ ವ್ಯತ್ಯಾಸ ಉಂಟಾದರೂ ಶಾಂತವಾಗಿ ಮಾತನಾಡುವುದರಿಂದ ಸಮಸ್ಯೆ ನಿವಾರಣೆ ಸಾಧ್ಯ. ವಿವಾಹಿತರಿಗಾಗಿ ಇದು ಪ್ರೀತಿ, ಸಹಕಾರ ಮತ್ತು ಆತ್ಮೀಯತೆಯ ದಿನ. ಸಂಗಾತಿಯೊಂದಿಗೆ ಒಟ್ಟಾಗಿ ಸಮಯ ಕಳೆಯುವುದರಿಂದ ಮನಸ್ಸು ನೆಮ್ಮದಿಯಾಗುತ್ತದೆ. ವಿವಾಹಿತೇತರರು ಅಥವಾ ಪ್ರೇಮ ಸಂಬಂಧದಲ್ಲಿರುವವರು ಸಂಬಂಧದಲ್ಲಿ ಸ್ಪಷ್ಟತೆ ಮತ್ತು ವಿಶ್ವಾಸ ಕಾಪಾಡಬೇಕು. ಪೋಷಕರ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು.
ಮಕ್ಕಳ ವಿದ್ಯಾಭ್ಯಾಸ ಅಥವಾ ಭವಿಷ್ಯದ ಕುರಿತು ಚಿಂತನೆ ನಡೆಯಬಹುದು. ಕುಟುಂಬದಲ್ಲಿ ಹೊಸ ಖರೀದಿಗಳ ಅಥವಾ ಅಲಂಕಾರ ಸಂಬಂಧಿತ ವಿಚಾರಗಳ ಪ್ರಾರಂಭವೂ ಸಾಧ್ಯ. ವೀಕ್ಷಕರೇ, ನೀವು ಈ ಶನಿವಾರದ ಶನಿಗ್ರಹಣ ಪ್ರಭಾವದಿಂದ ಆಧ್ಯಾತ್ಮಿಕ ಚಿಂತನೆ ಹಾಗೂ ಪಾಪನಿವಾರಕ ಕ್ರಿಯೆಗಳಲ್ಲಿ ತೊಡಗುವುದು ಅತ್ಯಗತ್ಯ. ಶನಿಗೆ ದೀಪ ಹಚ್ಚುವುದು, ಎಳ್ಳಿನ ಎಣ್ಣೆ ದಾನ ಮಾಡುವುದು, ಶನಿವಾರದ ಉಪವಾಸ ಅಥವಾ ಶನಿಯ ಮಂತ್ರ ಜಪವು ಅತ್ಯುತ್ತಮ ಫಲ ನೀಡುತ್ತದೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು ಕನಿಷ್ಠ 27 ಬಾರಿ ಜಪಿಸಿ. ಶನಿದೇವರ ಸನ್ನಿಧಿಯಲ್ಲಿ ಕಪ್ಪು ಎಳ್ಳು, ಕಬ್ಬಿಣದ ವಸ್ತು ಅಥವಾ ತೈಲದ ದೀಪ ಅರ್ಪಿಸುವುದು ಶುಭಕರ. ಗರಿಬರಿಗೆ ಆಹಾರ ಅಥವಾ ಬಟ್ಟೆ ದಾನ ಮಾಡುವುದು ಶನಿಗ್ರಹದ ಕೃಪೆ ತರುತ್ತದೆ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಅಗ್ನಿಯ ಶಕ್ತಿ, ಧೈರ್ಯ ಮತ್ತು ಕಾರ್ಯಸಾಧನೆಯ ಪ್ರತೀಕವಾಗಿದೆ. ಮೇಷರಾಶಿಯವರ ಧೈರ್ಯಶಾಲಿತೆಯನ್ನು ಇದು ಪ್ರತಿನಿಧಿಸುತ್ತದೆ. ಈ ಸಂಖ್ಯೆಯ ಪ್ರಭಾವದಲ್ಲಿ ಇಂದು ಆರಂಭಿಸಿದ ಕಾರ್ಯಗಳು ಯಶಸ್ಸಿಗೆ ಮುನ್ನಡೆಸುತ್ತವೆ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ಶಕ್ತಿ, ಉತ್ಸಾಹ ಮತ್ತು ಆತ್ಮವಿಶ್ವಾಸದ ಪ್ರತೀಕ. ಕೆಂಪು ಬಟ್ಟೆ ಧರಿಸುವುದು ಅಥವಾ ಕೆಂಪು ಹೂವನ್ನು ದೇವತೆಗೆ ಅರ್ಪಿಸುವುದು ಶುಭ ಫಲ ನೀಡುತ್ತದೆ. ಶುಭ ಸಮಯ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ಧಾರ್ಮಿಕ ಕಾರ್ಯಗಳು, ವ್ಯಾಪಾರ ನಿರ್ಧಾರಗಳು ಅಥವಾ ಹೊಸ ಯೋಜನೆಗಳ ಪ್ರಾರಂಭ ಅತ್ಯಂತ ಶುಭಕರ. ಈ ಸಮಯದಲ್ಲಿ ಮನಸ್ಸಿನ ಚೈತನ್ಯ ಮತ್ತು ಶಕ್ತಿ ಹೆಚ್ಚಿರುತ್ತದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ತಮ್ಮ ಶ್ರದ್ಧೆ, ದೃಢತೆ ಮತ್ತು ಸಹನೆಯ ಮೂಲಕ ಕಾರ್ಯಗಳಲ್ಲಿ ಪ್ರಗತಿ ಸಾಧಿಸುವ ದಿನವಾಗಿದೆ. ನಿಮ್ಮ ಚಿಂತನೆಗಳಲ್ಲಿ ಸ್ಪಷ್ಟತೆ, ನಿರ್ಧಾರಗಳಲ್ಲಿ ದೃಢತೆ ಮತ್ತು ಮಾತಿನಲ್ಲಿ ತಾಳ್ಮೆ ಬೆಳೆಯುತ್ತದೆ. ಶನಿವಾರದ ಶನಿಗ್ರಹದ ಪ್ರಭಾವದಿಂದ ಕಾರ್ಯಗಳಲ್ಲಿ ನಿಧಾನಗತಿ ಕಂಡರೂ ಫಲ ಅಂತಿಮವಾಗಿ ನಿಮಗೆ ಲಭಿಸುತ್ತದೆ. ಹಳೆಯ ಕೆಲಸಗಳನ್ನು ಪೂರ್ಣಗೊಳಿಸುವ ಅಥವಾ ಬಾಕಿ ವಿಚಾರಗಳನ್ನು ನಿವಾರಿಸುವ ಸಮಯ ಇದು. ಕೆಲವು ಹೊಸ ಯೋಜನೆಗಳು ಅಥವಾ ಸಹಕಾರದ ಅವಕಾಶಗಳು ಉದಯಿಸಬಹುದು. ನಿಮ್ಮ ಪ್ರಯತ್ನಗಳು ಸಕಾರಾತ್ಮಕ ಫಲಿತಾಂಶಗಳನ್ನು ತರುವ ಸಾಧ್ಯತೆ ಇದೆ. ಸಣ್ಣ ವಿಘ್ನಗಳು ಬಂದರೂ ಭಯಪಡದೆ ಶಾಂತವಾಗಿ ಮುನ್ನಡೆದರೆ ಯಶಸ್ಸು ಖಚಿತ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮಗೆ ಶಿಸ್ತಿನ ಹಾಗೂ ನಿಷ್ಠೆಯ ಅಗತ್ಯವಿದೆ. ನಿಮ್ಮ ಪರಿಶ್ರಮವನ್ನು ಮೇಲಾಧಿಕಾರಿಗಳು ಗಮನಿಸುತ್ತಾರೆ. ಹೊಸ ಹೊಣೆಗಾರಿಕೆಗಳು ಅಥವಾ ನಿರ್ಣಾಯಕ ಕೆಲಸಗಳು ನಿಮಗೆ ನೀಡಲ್ಪಡುವ ಸಾಧ್ಯತೆ ಇದೆ. ಇವು ನಿಮ್ಮ ಪ್ರಗತಿಗೆ ಮುನ್ನಡೆ ನೀಡುತ್ತವೆ. ಹೆಚ್ಚು ಪ್ರಯತ್ನ, ಹೆಚ್ಚು ಫಲದ ದಿನವಾಗಿರುವುದರಿಂದ ನಿಮ್ಮ ಸಮಯ ನಿರ್ವಹಣೆ ಅತ್ಯಂತ ಮುಖ್ಯ. ಕೆಲವರಿಗೆ ವರ್ಗಾವಣೆ ಅಥವಾ ಹೊಸ ಕಾರ್ಯಭಾರಗಳ ಸೂಚನೆ ಇರಬಹುದು. ಸಹೋದ್ಯೋಗಿಗಳೊಂದಿಗೆ ಶಾಂತವಾಗಿ ವರ್ತಿಸಿ. ಉದ್ಯಮಿಗಳಿಗಾಗಿ ಇಂದಿನ ದಿನ ವ್ಯವಹಾರಿಕ ಒಪ್ಪಂದಗಳ ಪರಿಶೀಲನೆಗೆ, ಗ್ರಾಹಕರ ಸಂಪರ್ಕ ಪುನಃ ಬಲಪಡಿಸಲು ಮತ್ತು ಬಾಕಿ ಹಣ ವಾಪಸ್ ಪಡೆಯಲು ಸೂಕ್ತ. ಹೊಸ ಯೋಜನೆ ಆರಂಭಿಸುವ ಮೊದಲು ಅದರ ಲಾಭ ನಷ್ಟಗಳ ವಿಶ್ಲೇಷಣೆ ಅಗತ್ಯ. ಸಹಭಾಗಿತ್ವ ವ್ಯವಹಾರದಲ್ಲಿ ಸ್ಪಷ್ಟತೆ ಇರಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಕಂಡುಬರುವ ದಿನ. ಆದರೆ ಅನಿರೀಕ್ಷಿತ ಖರ್ಚುಗಳು, ವಿಶೇಷವಾಗಿ ಕುಟುಂಬ ಅಥವಾ ಮನೆಗೆ ಸಂಬಂಧಿಸಿದವು, ಉಂಟಾಗಬಹುದು. ಆದ್ದರಿಂದ ಖರ್ಚಿನಲ್ಲಿ ಮಿತವ್ಯಯ ಅಗತ್ಯ. ಹಳೆಯ ಬಾಕಿಗಳು ವಾಪಸ್ ಬರುವ ಸಾಧ್ಯತೆ ಇದೆ. ಹೂಡಿಕೆ ಮಾಡಲು ಬಯಸುವವರು ಇಂದು ಹಿರಿಯರ ಸಲಹೆ ಪಡೆಯುವುದು ಶ್ರೇಷ್ಠ. ಶನಿಗ್ರಹಣ ಪ್ರಭಾವದಿಂದ ಹಣಕಾಸಿನಲ್ಲಿ ಜವಾಬ್ದಾರಿಯುತ ನಡೆ ಅತ್ಯವಶ್ಯ. ಸಾಲದ ವ್ಯವಹಾರಗಳಲ್ಲಿ ಎಚ್ಚರಿಕೆ ಇರಲಿ. ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಗಳ ಕಾರ್ಯಗಳಲ್ಲಿ ವಿಳಂಬ ಸಾಧ್ಯತೆ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಶರೀರದ ದೈಹಿಕ ಶ್ರಮ ಹೆಚ್ಚಾಗುವ ಸಾಧ್ಯತೆ ಇದೆ. ಗಂಟಲು ನೋವು, ಕಂಠದ ಅಸಹನೆ ಅಥವಾ ತಲೆನೋವು ಉಂಟಾಗಬಹುದು. ವಿಶ್ರಾಂತಿ ಮತ್ತು ನೀರಿನ ಸೇವನೆ ಅಗತ್ಯ. ಹಸಿವು ಇಲ್ಲದೆ ತಿನ್ನುವುದನ್ನು ತಪ್ಪಿಸಿ. ಬಿಸಿಲಿನ ತಾಪಮಾನದಿಂದ ಉಂಟಾಗುವ ಆಯಾಸಕ್ಕೆ ಎಚ್ಚರಿಕೆ ಅಗತ್ಯ. ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನದಿಂದ ಮನಸ್ಸಿನ ಶಾಂತಿ ಹೆಚ್ಚುತ್ತದೆ. ಈ ದಿನ ಸಸ್ಯಾಹಾರ, ಹಸಿರು ತರಕಾರಿ ಹಾಗೂ ಹಾಲು ಸೇವನೆ ಆರೋಗ್ಯಕ್ಕೆ ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಶಾಂತಿ ಮತ್ತು ಪರಸ್ಪರ ಗೌರವ ಕಾಪಾಡಬೇಕು. ಹಿರಿಯರ ಸಲಹೆಗಳನ್ನು ಗೌರವದಿಂದ ಆಲಿಸಿ. ಪತ್ನಿ ಪತಿಯೊಂದಿಗೆ ಸಣ್ಣ ವಿಷಯಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು. ಆದರೆ ತಾಳ್ಮೆಯಿಂದ ನಡೆಯುವುದರಿಂದ ಎಲ್ಲವೂ ಸರಿಯಾಗುತ್ತದೆ. ವಿವಾಹಿತರಿಗಾಗಿ ಇಂದು ಆತ್ಮೀಯತೆ ಮತ್ತು ಸಹಕಾರದ ದಿನ. ಒಟ್ಟಾಗಿ ಸಮಯ ಕಳೆಯುವುದರಿಂದ ಸಂಬಂಧದಲ್ಲಿ ಬಾಂಧವ್ಯ ಬಲಗೊಳ್ಳುತ್ತದೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಅವರ ಭವಿಷ್ಯ ಯೋಜನೆಗಳ ಕುರಿತು ಚಿಂತನೆ ನಡೆಯಬಹುದು. ಹಿರಿಯರ ಆಶೀರ್ವಾದದಿಂದ ಮನೆಯಲ್ಲಿ ಶಾಂತಿ ಸ್ಥಿರವಾಗುತ್ತದೆ. ವೀಕ್ಷಕರೇ, ನೀವು ಶನಿಗ್ರಹಣ ಪ್ರಭಾವದಿಂದ ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಅಗತ್ಯ.
ಶನಿಗೆ ಅರ್ಚನೆ, ದಾನ, ಜಪ ಇತ್ಯಾದಿ ನಿಮ್ಮ ಮನಸ್ಸಿನಲ್ಲಿ ನೆಮ್ಮದಿ ತರಲಿದೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಕಬ್ಬಿಣದ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪ ಹಚ್ಚಿ ಶನಿಗೆ ಅರ್ಪಿಸಿ. ಕಪ್ಪು ಬಟ್ಟೆ ಅಥವಾ ಹಣ್ಣು ದಾನ ಮಾಡುವುದು ಶುಭಕರ. ಶನಿದೇವರ ಸನ್ನಿಧಿಯಲ್ಲಿ ನೀಲಿ ಅಥವಾ ಕಪ್ಪು ಹೂವಿನ ಮಾಲೆ ಅರ್ಪಿಸುವುದು ಉತ್ತಮ ಫಲ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ವೃಷಭರ ಶುಕ್ರಗ್ರಹದ ಪ್ರಭಾವವನ್ನು ಸೂಚಿಸುತ್ತದೆ. ಇದು ಕಲಾತ್ಮಕತೆ, ಸುಂದರತೆ ಮತ್ತು ಸ್ಥಿರ ಜೀವನದ ಸಂಕೇತ. ಈ ಸಂಖ್ಯೆಯನ್ನು ಆಧಾರವಾಗಿಟ್ಟು ಕಾರ್ಯಾರಂಭ ಮಾಡುವವರು ಯಶಸ್ಸು ಕಾಣುತ್ತಾರೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಶಾಂತಿ, ಸಮೃದ್ಧಿ ಮತ್ತು ತಾಜಾತನವನ್ನು ನೀಡುತ್ತದೆ. ಹಸಿರು ಬಟ್ಟೆ ಧರಿಸುವುದು ಅಥವಾ ಹಸಿರು ಸಸ್ಯಗಳ ಸನ್ನಿಧಿಯಲ್ಲಿ ಸಮಯ ಕಳೆಯುವುದು ಮನಃಶಾಂತಿ ತರಲಿದೆ. ಶುಭ ಸಮಯ ಬೆಳಿಗ್ಗೆ 9:30 ರಿಂದ ಬೆಳಿಗ್ಗೆ 11 ಗಂಟೆ. ಈ ಸಮಯದಲ್ಲಿ ಧಾರ್ಮಿಕ ಕಾರ್ಯಗಳು, ವ್ಯಾಪಾರ ನಿರ್ಣಯಗಳು ಮತ್ತು ಹೊಸ ಕಾರ್ಯಾರಂಭಗಳು ಯಶಸ್ವಿಯಾಗುತ್ತವೆ. ಮನಸ್ಸಿನ ಸ್ಪಷ್ಟತೆ ಮತ್ತು ಚೈತನ್ಯ ಈ ಸಮಯದಲ್ಲಿ ಹೆಚ್ಚಿರುತ್ತದೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ಚುರುಕು ಚಿಂತನೆ, ಬುದ್ಧಿವಂತಿಕೆ ಮತ್ತು ಸಂವಹನದ ಕೌಶಲದಿಂದ ತಮ್ಮ ಕೆಲಸಗಳನ್ನು ಯಶಸ್ವಿಯಾಗಿ ಮುಗಿಸಲು ಸಾಧ್ಯವಾಗುವ ದಿನವಾಗಿದೆ. ನಿಮ್ಮ ಚಾತುರ್ಯ, ವೇಗದ ನಿರ್ಧಾರ ಶಕ್ತಿ ಹಾಗೂ ಹೊಸ ವಿಚಾರಗಳ ಅರಿವು ಇಂದಿನ ದಿನದ ಪ್ರಮುಖ ಬಲ. ಶನಿವಾರದ ಶನಿಗ್ರಹದ ಪ್ರಭಾವದಿಂದ ಸ್ವಲ್ಪ ಗಂಭೀರ ಚಿಂತನೆಗಳು ಮೂಡಬಹುದಾದರೂ ಅದು ನಿಮಗೆ ಜೀವನದ ಕೆಲವು ಪ್ರಮುಖ ತೀರ್ಮಾನಗಳನ್ನು ಸ್ಪಷ್ಟವಾಗಿ ಗ್ರಹಿಸಲು ಸಹಾಯಕವಾಗುತ್ತದೆ. ಇಂದು ಹೊಸ ವಿಚಾರಗಳ ವಿನಿಮಯ, ಯೋಜನೆಗಳ ಕುರಿತು ಚರ್ಚೆ ಮತ್ತು ಹೊಸ ಸಂಪರ್ಕಗಳನ್ನು ಬೆಳೆಸುವ ಅವಕಾಶಗಳು ಲಭ್ಯವಾಗುತ್ತವೆ. ನಿಮ್ಮ ಮಾತಿನ ಮಧುರತೆ ಮತ್ತು ವ್ಯಾವಹಾರಿಕ ನಡವಳಿಕೆ ಸುತ್ತಮುತ್ತಲಿನವರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಕೆಲವರಿಗೆ ಹಳೆಯ ಅಸಮಾಧಾನಗಳ ನಿವಾರಣೆ ಸಾಧ್ಯ. ಧೈರ್ಯ ಮತ್ತು ವಿವೇಕದಿಂದ ನಡೆದುಕೊಂಡರೆ ಇಂದಿನ ದಿನ ಉತ್ತಮ ಫಲ ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮ್ಮ ಸಂವಹನದ ಶಕ್ತಿ ಅತ್ಯಂತ ಪರಿಣಾಮಕಾರಿ ಪಾತ್ರ ವಹಿಸುತ್ತದೆ. ಸಭೆಗಳಲ್ಲಿ ಅಥವಾ ಪ್ರಸ್ತಾವನೆಗಳಲ್ಲಿ ನಿಮ್ಮ ಅಭಿಪ್ರಾಯಗಳಿಗೆ ಮಹತ್ವ ಸಿಗುತ್ತದೆ. ಕೆಲವರಿಗೆ ಹೊಸ ಕಾರ್ಯಪದವಿ ಅಥವಾ ಹೊಣೆಗಾರಿಕೆ ದೊರೆಯುವ ಸಾಧ್ಯತೆ ಇದೆ. ಕೆಲಸದಲ್ಲಿ ಹೊಸ ತಂತ್ರಜ್ಞಾನಗಳ ಬಳಕೆ ಅಥವಾ ಹೊಸ ವಿಧಾನಗಳನ್ನು ಅಳವಡಿಸಿಕೊಳ್ಳುವ ಅವಕಾಶ ಸಿಗಬಹುದು. ವೃತ್ತಿ ಬದಲಿ ಅಥವಾ ಹೊಸ ಕೆಲಸ ಹುಡುಕುತ್ತಿರುವವರಿಗೆ ಇಂದು ಸಂದರ್ಶನಗಳಲ್ಲಿ ಯಶಸ್ಸು ದೊರೆಯುವ ಸೂಚನೆ ಇದೆ. ನಿಮ್ಮ ಆತ್ಮವಿಶ್ವಾಸ ಮತ್ತು ನುಡಿನ ಸ್ಪಷ್ಟತೆ ನಿಮಗೆ ಸಹಕಾರಿಯಾಗುತ್ತದೆ. ಮೇಲಾಧಿಕಾರಿಗಳೊಂದಿಗೆ ಶಾಂತವಾಗಿ ಮಾತನಾಡಿ ತಾಳ್ಮೆಯಿಂದ ಕೆಲಸ ಮಾಡಿದರೆ ಮೆಚ್ಚುಗೆ ಖಚಿತ. ಉದ್ಯಮಿಗಳಿಗಾಗಿ ಇಂದು ವ್ಯವಹಾರ ವಿಸ್ತರಣೆ, ಹೊಸ ಗ್ರಾಹಕರ ಸಂಪರ್ಕ ಹಾಗೂ ಮಾರಾಟದಲ್ಲಿ ಬೆಳವಣಿಗೆಯ ದಿನವಾಗಿದೆ. ನಿಮ್ಮ ಮಾತಿನ ಶಕ್ತಿ ಮತ್ತು ಯೋಜನೆಗಳು ವ್ಯವಹಾರದಲ್ಲಿ ಬಲ ತರಲಿವೆ. ಹೊಸ ಒಪ್ಪಂದಗಳ ಕುರಿತು ಚರ್ಚೆಗಳು ನಡೆಯಬಹುದು, ಆದರೆ ಅತಿ ವೇಗವಾಗಿ ತೀರ್ಮಾನ ತೆಗೆದುಕೊಳ್ಳದಿರಿ. ಹಣಕಾಸು ಒಪ್ಪಂದಗಳಲ್ಲಿ ಸ್ಪಷ್ಟತೆ ಮತ್ತು ಲಿಖಿತ ದೃಢೀಕರಣ ಅವಶ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಚುರುಕು ಚಟುವಟಿಕೆಗಳು ನಡೆಯುವ ದಿನ. ಆದಾಯದ ಹೊಸ ಮೂಲಗಳು ಉದಯಿಸಬಹುದು. ಕೆಲವರಿಗೆ ಬಾಕಿ ಹಣ ವಾಪಸ್ ಸಿಗುವ ಸಾಧ್ಯತೆ ಇದೆ. ಹಳೆಯ ಹೂಡಿಕೆಗಳು ಲಾಭ ನೀಡಬಹುದು, ಆದರೆ ಖರ್ಚಿನಲ್ಲಿ ಮಿತವ್ಯಯ ಪಾಲಿಸುವುದು ಅವಶ್ಯ. ಅತಿರೇಕ ಖರ್ಚುಗಳಿಂದ ದೂರವಿರಿ. ವಿದೇಶ ವ್ಯವಹಾರಗಳು ಅಥವಾ ಆನ್ಲೈನ್ ವ್ಯಾಪಾರದಲ್ಲಿ ತೊಡಗಿರುವವರಿಗೆ ಇಂದು ಲಾಭದ ಸಾಧ್ಯತೆ ಇದೆ. ಶನಿಗ್ರಹನ ಪ್ರಭಾವದಿಂದ ಹಣಕಾಸು ನಿರ್ವಹಣೆಯಲ್ಲಿ ಎಚ್ಚರಿಕೆ ಅಗತ್ಯ. ಹೂಡಿಕೆಗಳಲ್ಲಿ ಹಿರಿಯರ ಸಲಹೆ ಪಡೆಯುವುದು ಉತ್ತಮ ಫಲ ನೀಡುತ್ತದೆ. ಸಾಲ ನೀಡುವುದು ಅಥವಾ ಪಡೆಯುವುದು ಇಂದು ತಡೆಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ಮನಸ್ಸಿನ ಒತ್ತಡ ಮತ್ತು ಅಶಾಂತಿಯನ್ನು ನಿಯಂತ್ರಿಸಲು ಪ್ರಯತ್ನಿಸಬೇಕು. ಹೆಚ್ಚು ಚಿಂತನೆ ಅಥವಾ ನಿದ್ರೆ ಕೊರತೆ ಮನಸ್ಸಿನ ಶಾಂತಿಯನ್ನು ಕುಂದಿಸಬಹುದು. ವಿಶ್ರಾಂತಿಗೆ ಸಮಯ ನೀಡುವುದು ಅಗತ್ಯ. ಹಗಲು ಹೊತ್ತಿನಲ್ಲಿ ನೀರಿನ ಸೇವನೆ ಹೆಚ್ಚಿಸಿ. ಹೆಚ್ಚು ಮಾತನಾಡುವ ಅಥವಾ ಒತ್ತಡದ ಪರಿಸ್ಥಿತಿಗಳಲ್ಲಿ ಶಾಂತವಾಗಿರಿ. ಕಂಠ, ಶ್ವಾಸಕೋಶ ಅಥವಾ ಕಣ್ಣುಗಳಿಗೆ ಸಂಬಂಧಿಸಿದ ಅಸಹನೆ ಉಂಟಾಗಬಹುದು. ಹಸಿರು ತರಕಾರಿಗಳು, ಹಾಲು ಹಾಗೂ ಹಣ್ಣುಗಳ ಸೇವನೆ ಆರೋಗ್ಯದ ದೃಷ್ಟಿಯಿಂದ ಶ್ರೇಷ್ಠ. ಯೋಗ ಮತ್ತು ಧ್ಯಾನದಿಂದ ಮನಸ್ಸಿನಲ್ಲಿ ಶಾಂತಿ ತರಲು ಪ್ರಯತ್ನಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಜೀವನದಲ್ಲಿ ಇಂದು ಸಂವಹನ ಮುಖ್ಯ ಪಾತ್ರ ವಹಿಸುತ್ತದೆ. ಪತ್ನಿ ಪತಿಯೊಂದಿಗೆ ಮಾತನಾಡುವಲ್ಲಿ ಶಾಂತ ಶಬ್ದ ಬಳಸಿ. ಸಣ್ಣ ವಿಷಯಗಳು ದೊಡ್ಡದಾಗದಂತೆ ನೋಡಿಕೊಳ್ಳಿ. ಪೋಷಕರ ಆರೋಗ್ಯದ ಕಡೆ ಗಮನ ಹರಿಸಿ. ಹಿರಿಯರ ಸಲಹೆಗಳನ್ನು ಗೌರವದಿಂದ ಆಲಿಸಿ. ವಿವಾಹಿತರಿಗಾಗಿ ಇದು ಆತ್ಮೀಯತೆ, ಸಹಕಾರ ಮತ್ತು ವಿಶ್ವಾಸವನ್ನು ಬಲಪಡಿಸುವ ದಿನ.
ಮಕ್ಕಳು ತಮ್ಮ ವಿದ್ಯಾಭ್ಯಾಸ ಅಥವಾ ಕಲಿಕೆಯಲ್ಲಿ ಪ್ರಗತಿ ತೋರಬಹುದು. ಕುಟುಂಬದ ಸದಸ್ಯರೊಂದಿಗೆ ಒಟ್ಟಾಗಿ ಸಮಯ ಕಳೆಯುವುದು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಮಿತ್ರರೊಂದಿಗೆ ಹೊಸ ಯೋಜನೆಗಳ ಕುರಿತು ಚರ್ಚೆಗಳು ನಡೆಯಬಹುದು. ಆದರೆ ಹಣಕಾಸು ಅಥವಾ ವ್ಯವಹಾರದಲ್ಲಿ ಮಿಶ್ರಣ ಮಾಡಬೇಡಿ. ಎಲ್ಲದಕ್ಕೂ ಮಿತಿಯೂ ಮುಖ್ಯ. ವೀಕ್ಷಕರೇ, ನೀವು ಇಂದು ಶನಿಗ್ರಹನ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಅತ್ಯಂತ ಅಗತ್ಯ. ಪ್ರಾತಃ ಕಾಲದಲ್ಲಿ ಹನುಮಾನ್ ಚಾಲಿಸಾ ಅಥವಾ ಶನಿಸ್ತುತಿಯನ್ನು ಪಠಿಸುವುದು ಉತ್ತಮ ಫಲ ನೀಡುತ್ತದೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಶನಿಗೆ ಎಳ್ಳಿನ ಎಣ್ಣೆಯ ದೀಪ ಹಚ್ಚಿ ಕಪ್ಪು ಬಟ್ಟೆ ಅಥವಾ ಉಡುಪನ್ನು ದಾನ ಮಾಡುವುದು ಶುಭಕರ. ಶನಿದೇವರ ಸನ್ನಿಧಿಯಲ್ಲಿ ಎಳ್ಳು ಹಾಗೂ ನವಧಾನ್ಯಗಳನ್ನು ಅರ್ಪಿಸಿ. ಗುರಿ ತಪ್ಪದ ದೃಢತೆಗಾಗಿ ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆ ಸಲ್ಲಿಸಿ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿ, ಸಂವಹನ ಮತ್ತು ಚುರುಕುತನದ ಸಂಕೇತ. ಈ ಸಂಖ್ಯೆಯ ಪ್ರಭಾವದಿಂದ ನೀವು ನಿಖರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿ ಹೊಂದುತ್ತೀರಿ. ಪ್ರಯತ್ನ ಮತ್ತು ತಂತ್ರಜ್ಞಾನ ಬಳಕೆಯ ಮೂಲಕ ಯಶಸ್ಸು ಸಾಧ್ಯ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಬೌದ್ಧಿಕ ಶಕ್ತಿ, ಚೈತನ್ಯ ಮತ್ತು ಆತ್ಮವಿಶ್ವಾಸವನ್ನು ವೃದ್ಧಿಸುತ್ತದೆ. ಹಳದಿ ಬಟ್ಟೆ ಧರಿಸುವುದು ಅಥವಾ ಹಳದಿ ಹೂವಿನ ಸನ್ನಿಧಿಯಲ್ಲಿ ಪೂಜೆ ಮಾಡುವುದು ಶುಭಕರ. ಶುಭ ಸಮಯ ಬೆಳಗ್ಗೆ 10:30 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ಹೊಸ ಯೋಜನೆಗಳು, ವ್ಯಾಪಾರ ಸಭೆಗಳು ಅಥವಾ ಮನೆ ಸಂಬಂಧಿತ ತೀರ್ಮಾನಗಳು ಯಶಸ್ವಿಯಾಗುತ್ತವೆ. ಈ ಸಮಯದಲ್ಲಿ ನಿಮ್ಮ ಶಕ್ತಿ, ಆತ್ಮವಿಶ್ವಾಸ ಮತ್ತು ಚಿಂತನೆಯ ಸ್ಪಷ್ಟತೆ ಅತ್ಯಂತ ಉನ್ನತವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ತಮ್ಮ ಭಾವನಾತ್ಮಕ ಬುದ್ಧಿವಂತಿಕೆ, ಕಾಳಜಿ ಮತ್ತು ಅಂತರಂಗ ಶಕ್ತಿಯ ಮೂಲಕ ದಿನವನ್ನು ರೂಪಿಸುವ ಸಾಧ್ಯತೆ ಇದೆ. ಶನಿವಾರದ ಶನಿಗ್ರಹನ ಪ್ರಭಾವದಿಂದ ಮನಸ್ಸಿನಲ್ಲಿ ಗಂಭೀರತೆ ಹಾಗೂ ಆತ್ಮ ಪರಿಶೀಲನೆ ಮೂಡಬಹುದು. ಕೆಲವರಿಗೆ ಹಳೆಯ ನೆನಪುಗಳು ಮನಸ್ಸಿನಲ್ಲಿ ತೇಲಿ ಬರುವ ಸಾಧ್ಯತೆ ಇದೆ. ಆದಾಗ್ಯೂ ಇದು ನಿಮ್ಮ ಒಳಮನದ ಸಮತೋಲನವನ್ನು ಸಾಧಿಸಲು ಸೂಕ್ತ ದಿನ. ಇಂದು ಹೊಸ ಕೆಲಸಗಳಿಗೆ ಪ್ರಾರಂಭ ಮಾಡುವಾಗ ನಿಮ್ಮ ಭಾವನೆಗಳಿಗಿಂತ ವಿವೇಕವನ್ನು ಬಳಸುವುದು ಮುಖ್ಯ. ಕುಟುಂಬ, ಕೆಲಸ ಹಾಗೂ ವೈಯಕ್ತಿಕ ಜೀವನದಲ್ಲಿ ಸಮನ್ವಯ ಸಾಧಿಸಲು ಪ್ರಯತ್ನಿಸಿ. ಶ್ರಮದ ಪ್ರತಿಫಲ ನಿಧಾನವಾಗಿ ಬಂದರೂ ಸ್ಥಿರವಾಗಿ ಬರುತ್ತದೆ. ಹಳೆಯ ಯೋಜನೆಗಳು ಅಥವಾ ಬಾಕಿ ವಿಚಾರಗಳನ್ನು ಮುಗಿಸಲು ಇಂದು ಉತ್ತಮ ಸಮಯ. ನಿಮಗೆ ವಿಶ್ವಾಸವಿರುವ ಜನರೊಂದಿಗೆ ಚರ್ಚೆ ಮಾಡುವ ಮೂಲಕ ಹೊಸ ಪರಿಹಾರಗಳು ದೊರೆಯಬಹುದು. ಈ ದಿನ ಧೈರ್ಯ, ಶಾಂತಿ ಹಾಗೂ ಸಹನೆ ಪ್ರಮುಖ ಪಾತ್ರ ವಹಿಸಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ಕೆಲಸದ ಒತ್ತಡ ಹೆಚ್ಚಿರಬಹುದು. ಆದರೆ ನಿಮ್ಮ ಸಮರ್ಪಣೆ ಮತ್ತು ದೃಢತೆಯಿಂದ ಅದನ್ನು ನಿಭಾಯಿಸಬಹುದು. ಮೇಲಾಧಿಕಾರಿಗಳಿಂದ ಕಾರ್ಯದ ಮೆಚ್ಚುಗೆ ಸಿಗುವ ಸಾಧ್ಯತೆ ಇದೆ. ಹೊಸ ಕಾರ್ಯ ಪದ್ಧತಿಗಳನ್ನು ಅಳವಡಿಸುವ ಮೂಲಕ ನಿಮಗೆ ವಿಶಿಷ್ಟ ಸ್ಥಾನ ಲಭ್ಯವಾಗಬಹುದು. ಸಹೋದ್ಯೋಗಿಗಳೊಂದಿಗೆ ಸಹಕಾರದಿಂದ ಕಾರ್ಯನಿರ್ವಹಿಸಿದರೆ ಫಲ ಹೆಚ್ಚು. ಕೆಲವರಿಗೆ ಹಳೆಯ ಅಸಮಾಧಾನಗಳು ನಿವಾರಣೆಯಾಗುವ ಯೋಗವಿದೆ. ಆಡಳಿತ, ಬ್ಯಾಂಕಿಂಗ್, ಶಿಕ್ಷಣ ಹಾಗೂ ಕಲಾತ್ಮಕ ಕ್ಷೇತ್ರದವರಿಗೆ ಇಂದು ಉತ್ತಮ ದಿನ. ಉದ್ಯಮಿಗಳಿಗಾಗಿ ಇಂದು ವ್ಯವಹಾರ ಲಾಭದಾಯಕವಾಗಿರಬಹುದು. ಹಳೆಯ ಗ್ರಾಹಕರಿಂದ ಪಾವತಿಗಳು ಬರುವ ಸಾಧ್ಯತೆ ಇದೆ. ಆದರೆ ಹೊಸ ಒಪ್ಪಂದಗಳಿಗೆ ತ್ವರಿತ ನಿರ್ಧಾರ ತೆಗೆದುಕೊಳ್ಳದೆ ಕಾನೂನು ಅಥವಾ ಆರ್ಥಿಕ ಸಲಹೆಗಾರರ ಸಲಹೆಯನ್ನು ಪಡೆಯಿರಿ. ನವೀಕರಣ ಹಾಗೂ ಮಾರುಕಟ್ಟೆ ವಿಸ್ತರಣೆಗೆ ಇಂದಿನ ದಿನ ಅನುಕೂಲಕರ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ದೃಷ್ಟಿಯಿಂದ ಸ್ಥಿರತೆ ಮತ್ತು ಮಿತವ್ಯಯದ ಅಗತ್ಯವಿರುವ ದಿನ. ಅನಿರೀಕ್ಷಿತ ಖರ್ಚುಗಳು ಉಂಟಾಗಬಹುದು, ಮುಖ್ಯವಾಗಿ ಮನೆ, ವಾಹನ ಅಥವಾ ಆರೋಗ್ಯದ ಕುರಿತಾದವು. ಆದ್ದರಿಂದ ಖರ್ಚಿನಲ್ಲಿ ನಿಯಂತ್ರಣ ಕಾಪಾಡಿ. ಹಳೆಯ ಬಾಕಿಗಳ ವಸೂಲಿ ಸಾಧ್ಯ. ಕುಟುಂಬದ ಸದಸ್ಯರ ಸಹಕಾರದಿಂದ ಹಣಕಾಸು ಪರಿಸ್ಥಿತಿ ಸುಧಾರಿಸುತ್ತದೆ. ಹೂಡಿಕೆ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ. ಚಿನ್ನ, ಆಸ್ತಿ ಅಥವಾ ಉಳಿತಾಯ ಯೋಜನೆಗಳ ಕುರಿತು ಇಂದು ಯೋಚನೆ ಮಾಡಲು ಸೂಕ್ತ ಸಮಯ. ಹೊಸ ಸಾಲ ಅಥವಾ ಕ್ರೆಡಿಟ್ ಕಾರ್ಯಗಳಿಂದ ದೂರವಿರಿ. ಸಾಮಾಜಿಕ ಹಾಗೂ ವಾಣಿಜ್ಯ ವ್ಯವಹಾರಗಳಲ್ಲಿ ಹಿರಿಯರ ಸಲಹೆ ಪಾಲಿಸಿ. ಶನಿಗ್ರಹನ ಪ್ರಭಾವದಿಂದ ಹಣದ ವ್ಯವಹಾರಗಳಲ್ಲಿ ಕ್ರಮಬದ್ಧತೆ ಹಾಗೂ ಶ್ರದ್ಧೆ ಅತ್ಯಂತ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಜೀರ್ಣಕ್ರಿಯೆ, ಉಬ್ಬಸ ಅಥವಾ ಉಸಿರಾಟದ ಸಮಸ್ಯೆ ಉಂಟಾಗಬಹುದು. ಸಮಯಕ್ಕೆ ಆಹಾರ ಸೇವನೆ ಹಾಗೂ ನೀರಿನ ಸೇವನೆ ಅಗತ್ಯ. ಹಸಿವು ಇಲ್ಲದೆ ತಿನ್ನುವುದು ಅಥವಾ ಅತಿಯಾದ ಕಾಫಿ, ಚಹಾ ಸೇವನೆ ತಪ್ಪಿಸಿ. ಮನಸ್ಸಿನಲ್ಲಿ ಆತಂಕ, ಒತ್ತಡ ಅಥವಾ ಅಲ್ಪ ನಿರಾಸೆ ಮೂಡಬಹುದು. ಧ್ಯಾನ, ಪ್ರಾಣಾಯಾಮ ಅಥವಾ ಮೃದು ಸಂಗೀತ ಕೇಳುವುದರಿಂದ ಶಾಂತಿ ದೊರೆಯುತ್ತದೆ. ಬಿಸಿಲಿನಲ್ಲಿ ಹೆಚ್ಚು ಕಾಲ ಇರುವುದನ್ನು ತಪ್ಪಿಸಿ ಹಸಿರು ಸಸ್ಯಗಳ ಸನ್ನಿಧಿಯಲ್ಲಿ ಸಮಯ ಕಳೆಯುವುದು ಆರೋಗ್ಯಕರ.
ನೀರು ಸಂಬಂಧಿತ ಅಂಶಗಳು ಕಟಕ ರಾಶಿಯವರಿಗೆ ಪ್ರಮುಖವಾಗಿರುವುದರಿಂದ ಶನಿವಾರದ ಸಂಜೆ ತಂಪು ನೀರಿನಲ್ಲಿ ಪಾದ ಸ್ನಾನ ಅಥವಾ ಎಣ್ಣೆ ಮಸಾಜ್ ಮಾಡುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಭಾವನಾತ್ಮಕ ಸಂವೇದನೆ ಹೆಚ್ಚಿರಬಹುದು. ಪತ್ನಿ ಅಥವಾ ಪತಿಯೊಂದಿಗೆ ಸಣ್ಣ ವಿಷಯಗಳ ಬಗ್ಗೆ ಅಭಿಪ್ರಾಯ ವ್ಯತ್ಯಾಸ ಉಂಟಾಗಬಹುದು, ಆದರೆ ನಿಮ್ಮ ಶಾಂತ ನಡೆ ಎಲ್ಲವನ್ನು ಸರಿಪಡಿಸುತ್ತದೆ. ಕುಟುಂಬ ಸದಸ್ಯರ ಸಮಸ್ಯೆಗಳನ್ನು ಸಹಾನುಭೂತಿಯಿಂದ ಆಲಿಸಿ. ವಿವಾಹಿತರಿಗಾಗಿ ಇಂದು ಆತ್ಮೀಯ ಸಂವಾದ ಮತ್ತು ಪರಸ್ಪರ ಮನಸ್ಸಿನ ಬಲವನ್ನು ಹೆಚ್ಚಿಸುವ ದಿನ. ಹೊಸ ನಿರ್ಧಾರಗಳನ್ನು ಒಟ್ಟಾಗಿ ತೆಗೆದುಕೊಳ್ಳಲು ಇದು ಉತ್ತಮ ಸಮಯ. ಅವಿವಾಹಿತರಿಗೆ ಹೊಸ ಪರಿಚಯಗಳು ಅಥವಾ ಸ್ನೇಹಗಳು ಸ್ಥಿರ ಬಾಂಧವ್ಯಕ್ಕೆ ಕಾರಣವಾಗಬಹುದು. ಹಿರಿಯರ ಆಶೀರ್ವಾದದಿಂದ ಮನೆಯಲ್ಲಿ ಶಾಂತಿ ಮತ್ತು ಸಮಾಧಾನ ಬೆಳೆಯುತ್ತದೆ. ಮಕ್ಕಳ ಸಾಧನೆ ಅಥವಾ ಅವರ ಪ್ರಗತಿಯ ಕುರಿತು ಸಂತೋಷದ ಸುದ್ದಿ ಕೇಳಬಹುದು. ವೀಕ್ಷಕರೇ, ನೀವು ಶನಿಗ್ರಹನ ಪ್ರಭಾವದ ದಿನವಾದ್ದರಿಂದ ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಗತ್ಯ. ದೇವಾಲಯ ಭೇಟಿ, ಧ್ಯಾನ, ದಾನ ಅಥವಾ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸುವುದು ಶ್ರೇಷ್ಠ ಫಲ ನೀಡುತ್ತದೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ ಎಂಬ ಶನಿಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ತಾಮ್ರ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪ ಹಚ್ಚಿ ಶನಿಗೆ ಅರ್ಪಿಸಿ. ಕಪ್ಪು ಬಟ್ಟೆ ಅಥವಾ ಕಬ್ಬಿಣದ ವಸ್ತು ದಾನ ಮಾಡುವುದು ಅತ್ಯಂತ ಶುಭಕರ. ಶನಿದೇವರ ಸನ್ನಿಧಿಯಲ್ಲಿ ನೀಲಿ ಅಥವಾ ಕಪ್ಪು ಹೂವಿನ ಮಾಲೆ ಅರ್ಪಿಸಿ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಪ್ರಭಾವವನ್ನು ಸೂಚಿಸುತ್ತದೆ. ಇದು ಭಾವನೆ, ಸಹಾನುಭೂತಿ, ಶಾಂತಿ ಹಾಗೂ ಕಲಾತ್ಮಕ ಚಿಂತನೆಯ ಸಂಕೇತವಾಗಿದೆ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನೀವು ನಿಮ್ಮ ಒಳಮನಸ್ಸಿನ ಧ್ವನಿಯನ್ನು ಕೇಳಬಹುದು. ಅದೃಷ್ಟದ ಬಣ್ಣ ಹಾಲು ಬಿಳಿ. ಹಾಲು ಬಿಳಿ ಬಣ್ಣ ನಿಮ್ಮ ಮನಸ್ಸಿನಲ್ಲಿ ಶಾಂತಿ, ಪವಿತ್ರತೆ ಮತ್ತು ಶ್ರದ್ಧೆಯನ್ನು ತರಲಿದೆ. ಈ ಬಣ್ಣದ ಉಡುಪು ಧರಿಸುವುದು ಅಥವಾ ಹಾಸಿಗೆ, ಕಕ್ಕಟನ್ಗಳಲ್ಲಿ ಬಳಸುವುದು ಮನದ ನೆಮ್ಮದಿಯನ್ನು ಹೆಚ್ಚಿಸುತ್ತದೆ. ಶುಭ ಸಮಯ ಬೆಳಗ್ಗೆ 10:30 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ದೇವತಾ ಪೂಜೆ, ಆರ್ಥಿಕ ವ್ಯವಹಾರಗಳು ಮತ್ತು ಹೊಸ ಕಾರ್ಯಾರಂಭಗಳು ಯಶಸ್ವಿಯಾಗುತ್ತವೆ. ಈ ಸಮಯದಲ್ಲಿ ನಿಮ್ಮ ಚಿಂತನೆಗಳು ಸ್ಪಷ್ಟವಾಗಿರುತ್ತವೆ ಮತ್ತು ಮನಸ್ಸಿನಲ್ಲಿ ಸಮತೋಲನ ಹೆಚ್ಚಿರುತ್ತದೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ತಮ್ಮ ಆತ್ಮವಿಶ್ವಾಸ, ಧೈರ್ಯ ಮತ್ತು ನಾಯಕತ್ವದ ಮೂಲಕ ಸುತ್ತಲಿನವರ ಗಮನ ಸೆಳೆಯುವ ದಿನವಾಗಿದೆ. ಶನಿಗ್ರಹನ ಶನಿವಾರದ ಪ್ರಭಾವದಿಂದ ನಿಮ್ಮ ಚಿಂತನೆಗಳಲ್ಲಿ ಗಂಭೀರತೆ ಹಾಗೂ ಹೊಣೆಗಾರಿಕೆಯ ಭಾವ ಹೆಚ್ಚಾಗುತ್ತದೆ. ಈ ದಿನ ನಿಮ್ಮ ಶಕ್ತಿ, ಪ್ರಾಮಾಣಿಕತೆ ಮತ್ತು ನಿಷ್ಠೆಯು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸ್ಪಷ್ಟವಾಗಿ ತೋರುತ್ತದೆ. ನಿಮ್ಮ ಶಬ್ದಕ್ಕೆ ತೂಕವಿದೆ, ನಿಮ್ಮ ಮಾತಿಗೆ ಪ್ರಭಾವವಿದೆ. ಆದ್ದರಿಂದ ಯಾವುದೇ ಮಾತು ಹೇಳುವ ಮೊದಲು ಆಲೋಚಿಸಿ ಹೇಳುವುದು ಉತ್ತಮ. ಇಂದು ಸೂರ್ಯನ ಆಶೀರ್ವಾದದಿಂದ ಮನೋಬಲ ಹೆಚ್ಚಾಗುತ್ತದೆ, ಆದರೆ ಶನಿಗ್ರಹದ ಪ್ರಭಾವದಿಂದ ತಾಳ್ಮೆ ಪರೀಕ್ಷೆಗೆ ಒಳಗಾಗುವ ಸಂದರ್ಭಗಳು ಎದುರಾಗಬಹುದು. ಶಾಂತವಾಗಿದ್ದು ಕಾರ್ಯಗಳಲ್ಲಿ ಸ್ಥಿರತೆಯಿಂದ ಮುಂದುವರಿದರೆ ಯಶಸ್ಸು ಖಚಿತ. ಹೊಸ ಯೋಜನೆಗಳು, ಆಡಳಿತ ಸಂಬಂಧಿತ ಕೆಲಸಗಳು ಅಥವಾ ಸಾಮಾಜಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳಲು ಇದು ಉತ್ತಮ ದಿನ. ನಿಮ್ಮ ನಾಯಕತ್ವ ಗುಣಗಳು ಇತರರ ಮೇಲೆ ಪ್ರಭಾವ ಬೀರುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ನಿರ್ಧಾರ ಶಕ್ತಿಯು ಮತ್ತು ಧೈರ್ಯವು ಹೊಸ ಅವಕಾಶಗಳನ್ನು ತರಬಹುದು. ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಅಥವಾ ಹೊಣೆಗಾರಿಕೆ ಹೆಚ್ಚುವ ಸಾಧ್ಯತೆ ಇದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಾಮಾಣಿಕತೆ ಹಾಗೂ ಸಮಯ ಪಾಲನೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಕೆಲವರಿಗೆ ಇಂದು ಅಧಿಕೃತ ಸಭೆಗಳು, ಪ್ರಮುಖ ಪ್ರಸ್ತಾವನೆಗಳು ಅಥವಾ ಹೊಸ ಯೋಜನೆಗಳ ಚರ್ಚೆಗಳಲ್ಲಿ ಭಾಗವಹಿಸುವ ಅವಕಾಶ ದೊರೆಯಬಹುದು. ನೀವು ತೋರಿಸುವ ಆತ್ಮವಿಶ್ವಾಸ ಇತರರಿಗೆ ಸ್ಫೂರ್ತಿ ನೀಡುತ್ತದೆ. ಉದ್ಯಮಿಗಳಿಗಾಗಿ ಇದು ಯೋಜನೆ, ಮಾರುಕಟ್ಟೆ ವಿಶ್ಲೇಷಣೆ ಮತ್ತು ಹೂಡಿಕೆ ಯೋಜನೆಗಳಿಗೆ ಸೂಕ್ತ ದಿನ. ಹೊಸ ವ್ಯವಹಾರ ಆರಂಭಿಸಲು ಅಥವಾ ಹೊಸ ಗ್ರಾಹಕರನ್ನು ಸೆಳೆಯಲು ಉತ್ತಮ ಕಾಲಮಾನ. ಆದರೆ ಯಾವುದೇ ಒಪ್ಪಂದಕ್ಕೆ ಸಹಿ ಮಾಡುವ ಮೊದಲು ಅದರ ಎಲ್ಲ ಅಂಶಗಳನ್ನು ಸ್ಪಷ್ಟವಾಗಿ ಪರಿಶೀಲಿಸಬೇಕು. ಸ್ವಯಂ ಉದ್ಯೋಗಿಗಳಿಗಾಗಿ ಇಂದು ಪ್ರಗತಿಗೆ ಮಾರ್ಗದರ್ಶನ ನೀಡುವ ವ್ಯಕ್ತಿಯ ಭೇಟಿ ಸಂಭವಿಸಬಹುದು. ಹಿರಿಯರ ಅನುಭವದಿಂದ ಪ್ರಯೋಜನ ಪಡೆಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಷಯದಲ್ಲಿ ಇಂದಿನ ದಿನ ಸಮತೋಲನದ ಅಗತ್ಯವಿದೆ. ಆದಾಯ ಹೆಚ್ಚಾಗುವ ಯೋಗವಿದ್ದರೂ ಖರ್ಚುಗಳು ಹೆಚ್ಚಾಗಬಹುದು. ವಿಶೇಷವಾಗಿ ಕುಟುಂಬ, ವಾಹನ ಅಥವಾ ಆಭರಣ ಖರೀದಿಗೆ ಖರ್ಚು ಆಗುವ ಸಾಧ್ಯತೆ ಇದೆ. ಹಳೆಯ ಬಾಕಿ ಹಣಗಳು ಅಥವಾ ಬಾಕಿ ವೇತನಗಳ ವಾಪಸಾತಿಗೆ ಇದು ಸೂಕ್ತ ದಿನ. ಹೊಸ ಹೂಡಿಕೆಗಳ ವಿಚಾರದಲ್ಲಿ ಹಿರಿಯರ ಸಲಹೆ ಪಡೆಯುವುದು ಉತ್ತಮ. ಲಾಭದಾಯಕ ವ್ಯವಹಾರಗಳು ನಿಧಾನವಾಗಿ ಬೆಳೆಯುತ್ತವೆ. ಹಣಕಾಸು ವ್ಯವಹಾರಗಳಲ್ಲಿ ಯಾರ ಮೇಲೂ ಅತಿಯಾದ ನಂಬಿಕೆ ಇಡುವುದನ್ನು ತಪ್ಪಿಸಿ. ಬ್ಯಾಂಕಿಂಗ್ ಕಾರ್ಯಗಳಲ್ಲಿ ಶ್ರದ್ಧೆ ಮತ್ತು ದಾಖಲೆ ಪರಿಶೀಲನೆ ಅಗತ್ಯ.
ವಾಸ್ತು ಅಥವಾ ಆಸ್ತಿ ಸಂಬಂಧಿತ ವಿಚಾರಗಳಲ್ಲಿ ಧನ ಪ್ರವಾಹದ ಸೂಚನೆಗಳಿವೆ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದಿನ ದಿನದಲ್ಲಿ ನಿಮಗೆ ದೇಹದ ಉಷ್ಣತೆ ಅಥವಾ ರಕ್ತದೊತ್ತಡ ಸಂಬಂಧಿತ ಅಸಹನೆಗಳ ಸಾಧ್ಯತೆ ಇದೆ. ಬಿಸಿಲಿನಲ್ಲಿ ಹೆಚ್ಚು ಸಮಯ ಕಳೆಯುವುದನ್ನು ತಪ್ಪಿಸಿ, ನೀರಿನ ಸೇವನೆ ಹೆಚ್ಚಿಸಿ. ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಅಶಾಂತಿ ಅಥವಾ ಆತಂಕದ ಅಲೆಗಳು ಬಂದರೂ ಯೋಗ, ಧ್ಯಾನ ಮತ್ತು ಪ್ರಾಣಾಯಾಮದಿಂದ ಅದನ್ನು ಶಮನಗೊಳಿಸಬಹುದು. ದಿನದ ಮಧ್ಯಾಹ್ನ ಹೊತ್ತಿನಲ್ಲಿ ಸ್ವಲ್ಪ ವಿಶ್ರಾಂತಿ ಅಗತ್ಯ. ಆಹಾರದಲ್ಲಿ ನಿಯಮ ಪಾಲನೆ ಅತ್ಯಂತ ಮುಖ್ಯ. ಮಸಾಲೆದ ಆಹಾರ ಅಥವಾ ಬಿಸಿಯ ಆಹಾರ ತಪ್ಪಿಸಿ. ಬೆಳಗಿನ ಸಮಯದಲ್ಲಿ ತುಪ್ಪದ ಹಾಲು ಅಥವಾ ಹಣ್ಣು ಸೇವನೆ ಶಕ್ತಿದಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಮಾತಿನ ಮಿತಿಯು ಮುಖ್ಯ. ಸಣ್ಣ ವಿಚಾರದಿಂದ ದೊಡ್ಡ ಚರ್ಚೆ ಆಗದಂತೆ ಶಾಂತ ಮನಸ್ಸಿನಿಂದ ನಡೆದುಕೊಳ್ಳಿ. ಹಿರಿಯರ ಸಲಹೆ ಮತ್ತು ಆಶೀರ್ವಾದದಿಂದ ಮನೆಯಲ್ಲಿ ಶಾಂತಿ ಸ್ಥಾಪನೆ ಸಾಧ್ಯ. ಪತ್ನಿ ಪತಿಯೊಂದಿಗೆ ಆತ್ಮೀಯತೆ ಹೆಚ್ಚುವ ಸಮಯ. ನಿಮ್ಮ ಸಮಯ ಮತ್ತು ಪ್ರೀತಿಯನ್ನು ಹಂಚಿಕೊಂಡರೆ ಸಂಬಂಧ ಬಲಗೊಳ್ಳುತ್ತದೆ. ಕೆಲವರಿಗೆ ಸಂಗಾತಿಯ ಆರೋಗ್ಯ ಅಥವಾ ಮಕ್ಕಳ ವಿಚಾರದಲ್ಲಿ ಚಿಂತನೆ ಉಂಟಾಗಬಹುದು, ಆದರೆ ಸಹಕಾರದಿಂದ ಎಲ್ಲವೂ ಸುಗಮವಾಗುತ್ತದೆ. ಅವಿವಾಹಿತರಿಗೆ ಇಂದು ಹೊಸ ಪರಿಚಯಗಳ ಯೋಗವಿದೆ. ನಿಮ್ಮ ಧೈರ್ಯ ಮತ್ತು ವಿನಯದಿಂದ ಹೊಸ ಸಂಬಂಧಗಳು ರೂಪ ಪಡೆಯಬಹುದು. ಕುಟುಂಬದಲ್ಲಿ ಹಿರಿಯರ ಸಲಹೆಯ ಪ್ರಕಾರ ನಿರ್ಧಾರ ಮಾಡಿದರೆ ಯಶಸ್ಸು ಖಚಿತ. ವೀಕ್ಷಕರೇ, ನೀವು ಶನಿಗ್ರಹನ ಪ್ರಭಾವದಿಂದ ಶನಿವಾರದ ಈ ದಿನ ಆಧ್ಯಾತ್ಮಿಕ ಚಿಂತನೆಗೆ ಅತ್ಯುತ್ತಮ. ಹನುಮಂತ ದೇವರ ಅಥವಾ ಶನಿದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವುದು ಅತ್ಯಂತ ಶುಭ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 54 ಬಾರಿ ಜಪಿಸಿ. ಎಳ್ಳಿನ ಎಣ್ಣೆಯಲ್ಲಿ ದೀಪ ಹಚ್ಚಿ ಶನಿಗೆ ಅರ್ಪಿಸಿ. ಕಪ್ಪು ಬಟ್ಟೆ ಅಥವಾ ಆಹಾರ ದಾನ ಮಾಡುವುದರಿಂದ ಪಾಪ ಪರಿಹಾರ ಲಭಿಸುತ್ತದೆ. ಕಬ್ಬಿಣದ ವಸ್ತುಗಳು ಅಥವಾ ನೀಲಿ ಹೂವನ್ನು ಶನಿಗೆ ಅರ್ಪಿಸುವುದು ಶುಭ ಫಲ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ಸಿಂಹ ರಾಶಿಯ ಅಧಿಪತಿ ಸೂರ್ಯನ ಶಕ್ತಿ ಸಂಕೇತ. ಇದು ನಾಯಕತ್ವ, ಆತ್ಮವಿಶ್ವಾಸ ಮತ್ತು ಪ್ರಭಾವದ ಪ್ರತೀಕ. ಈ ಸಂಖ್ಯೆಯನ್ನು ಧೈರ್ಯದಿಂದ ಉಪಯೋಗಿಸುವವರು ಯಶಸ್ಸಿನ ಶಿಖರ ತಲುಪುತ್ತಾರೆ. ಅದೃಷ್ಟದ ಬಣ್ಣ ಕಿತ್ತಳೆ. ಕಿತ್ತಳೆ ಬಣ್ಣ ಉತ್ಸಾಹ, ಚೈತನ್ಯ ಮತ್ತು ಆತ್ಮಶಕ್ತಿಯನ್ನು ಹೆಚ್ಚಿಸುತ್ತದೆ. ಈ ಬಣ್ಣದ ಉಡುಗೆ ಅಥವಾ ಆಭರಣ ಧರಿಸುವುದು ನಿಮ್ಮ ಆತ್ಮವಿಶ್ವಾಸವನ್ನು ಬಲಪಡಿಸುತ್ತದೆ. ಶುಭ ಸಮಯ ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ ಬೆಳಿಗ್ಗೆ 11:30. ಈ ಸಮಯದಲ್ಲಿ ಕೆಲಸ, ಧಾರ್ಮಿಕ ವಿಧಿಗಳು ಹಾಗೂ ಪ್ರಮುಖ ನಿರ್ಧಾರಗಳು ಯಶಸ್ವಿಯಾಗುತ್ತವೆ. ಸೂರ್ಯನ ಕಿರಣಗಳ ಪ್ರಭಾವದಿಂದ ಈ ಸಮಯದಲ್ಲಿ ನಿಮ್ಮ ಶಕ್ತಿ ಅತ್ಯಂತ ಉನ್ನತ ಮಟ್ಟದಲ್ಲಿರುತ್ತದೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ತಮ್ಮ ಚಾತುರ್ಯ, ವಿಶ್ಲೇಷಣಾ ಸಾಮರ್ಥ್ಯ ಮತ್ತು ಶ್ರದ್ಧಾಶೀಲತೆಯಿಂದ ದಿನವನ್ನು ಯಶಸ್ವಿಯಾಗಿ ಮುನ್ನಡೆಸುವರು. ನಿಮ್ಮ ಚಿಂತನೆಗಳು ಗಾಢವಾಗಿದ್ದು ವಿಚಾರಗಳಲ್ಲಿ ಸ್ಪಷ್ಟತೆ ಮತ್ತು ಕ್ರಮಶೀಲತೆ ಕಾಣಿಸುತ್ತದೆ. ಶನಿವಾರದ ಶನಿಗ್ರಹನ ಪ್ರಭಾವದಿಂದ ಕೆಲವೊಮ್ಮೆ ಚಿಂತೆಯ ವಾತಾವರಣ ಉಂಟಾದರೂ ಅದು ನಿಮ್ಮ ಮನಸ್ಸಿನ ಶಕ್ತಿ ಮತ್ತು ನಿರ್ಧಾರದ ಪರೀಕ್ಷೆಯಷ್ಟೇ. ಈ ದಿನದ ನಿಮಿಷಗಳನ್ನು ನೀತಿ, ಶಿಸ್ತಿನ ಮತ್ತು ಧೈರ್ಯದ ಸಹಿತ ಬಳಸಿದರೆ ಉತ್ತಮ ಫಲಗಳು ಲಭಿಸುತ್ತವೆ. ಹಳೆಯ ಕೆಲಸಗಳನ್ನು ನಿಖರವಾಗಿ ಮುಗಿಸುವುದು, ಹೊಸ ಯೋಜನೆಗಳ ರಚನೆ ಮತ್ತು ದಾಖಲೆಗಳ ಪರಿಶೀಲನೆಗೆ ಇದು ಸೂಕ್ತ ದಿನ. ಕೆಲವು ನಿರ್ಣಾಯಕ ವಿಚಾರಗಳಲ್ಲಿ ನಿಮ್ಮ ವಿಶ್ಲೇಷಣಾ ಶಕ್ತಿ ಮುಖ್ಯ ಪಾತ್ರ ವಹಿಸುತ್ತದೆ. ಸಣ್ಣ ತಪ್ಪುಗಳಿಗೂ ನೀವು ಗಮನ ಹರಿಸುತ್ತೀರಿ. ಈ ಗುಣವೇ ನಿಮಗೆ ಯಶಸ್ಸಿನ ದಾರಿ ತೋರಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮಗೆ ಶ್ರದ್ಧೆ, ಕ್ರಮಶೀಲತೆ ಮತ್ತು ನಿಯಮ ಪಾಲನೆಯ ಅಗತ್ಯವಿದೆ. ಕೆಲಸದಲ್ಲಿ ನಿಖರತೆ ಮತ್ತು ಸಮಯ ಪಾಲನೆ ತೋರಿಸುವವರು ಮೇಲಾಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗುತ್ತಾರೆ. ಹೊಸ ಯೋಜನೆಗಳ ವಿನ್ಯಾಸ ಅಥವಾ ನಿರ್ವಹಣೆಯಲ್ಲಿ ನಿಮ್ಮ ಅಭಿಪ್ರಾಯ ಮುಖ್ಯವಾಗಲಿದೆ. ಕೆಲವರಿಗೆ ಇಂದು ಕೆಲಸದ ಸ್ಥಳದಲ್ಲಿ ಹೊಸ ಹೊಣೆಗಾರಿಕೆಗಳು ಅಥವಾ ಪ್ರೋತ್ಸಾಹದ ಅವಕಾಶಗಳು ದೊರೆಯಬಹುದು. ಶನಿ ಗ್ರಹದ ಪ್ರಭಾವದಿಂದ ಕೆಲಸ ನಿಧಾನವಾಗಿ ನಡೆದರೂ ಫಲ ವಿಶ್ವಾಸಾರ್ಹವಾಗಿರುತ್ತದೆ. ಸಹೋದ್ಯೋಗಿಗಳೊಂದಿಗೆ ಸಹಕಾರ ಕಾಪಾಡಿಕೊಳ್ಳಿ. ಉದ್ಯಮಿಗಳಿಗಾಗಿ ಇಂದು ವ್ಯವಹಾರದಲ್ಲಿ ಲೆಕ್ಕಾಚಾರ, ದಾಖಲೆಗಳು, ತೆರಿಗೆ ಅಥವಾ ಹಣಕಾಸು ದಾಖಲೆಗಳ ಪರಿಶೀಲನೆಗೆ ಸೂಕ್ತ ದಿನ. ಹೊಸ ಪಾಲುದಾರಿಕೆಗಳು ಪ್ರಸ್ತಾಪವಾಗಬಹುದು, ಆದರೆ ಅವುಗಳನ್ನು ತಕ್ಷಣ ಅಂಗೀಕರಿಸದೆ ವಿಶ್ಲೇಷಣೆ ಮಾಡಿದ ಬಳಿಕವೇ ಮುಂದುವರಿಯುವುದು ಒಳಿತು. ವ್ಯಾಪಾರದಲ್ಲಿ ಗ್ರಾಹಕರ ವಿಶ್ವಾಸವನ್ನು ಗಳಿಸುವುದು ಈ ದಿನದ ಪ್ರಮುಖ ಸಾಧನೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಕಂಡುಬರುವ ಸಾಧ್ಯತೆ ಇದೆ. ಹಳೆಯ ಹೂಡಿಕೆಗಳಿಂದ ಲಾಭದ ಸೂಚನೆಗಳಿವೆ, ಆದರೆ ಅನಿರೀಕ್ಷಿತ ಖರ್ಚುಗಳು ಮನೆ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಉಂಟಾಗಬಹುದು.
ಆದ್ದರಿಂದ ಖರ್ಚಿನಲ್ಲಿ ಎಚ್ಚರಿಕೆ ಅಗತ್ಯ. ಹೊಸ ಹೂಡಿಕೆಗಳನ್ನು ಮಾಡಲು ಬಯಸುವವರು ಇಂದು ಹಿರಿಯರ ಸಲಹೆ ಪಡೆಯಬೇಕು. ಹೂಡಿಕೆ ಅಥವಾ ಸಾಲದ ವ್ಯವಹಾರದಲ್ಲಿ ದಾಖಲೆಗಳ ಪರಿಶೀಲನೆ ಮಾಡದೆ ಮುಂದೆ ಹೋಗಬೇಡಿ. ಶನಿ ಪ್ರಭಾವದಿಂದ ಹಣಕಾಸಿನಲ್ಲಿ ನಿಯಂತ್ರಣ ಮತ್ತು ಜವಾಬ್ದಾರಿಯುತ ನಡೆ ಅಗತ್ಯ. ವಸ್ತುಗಳ ಖರೀದಿಯಲ್ಲಿ ತುರ್ತು ನಿರ್ಧಾರ ತಪ್ಪಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ದೈಹಿಕ ಶ್ರಮ ಹೆಚ್ಚಾಗುವ ಸಾಧ್ಯತೆ ಇದೆ. ಬೆನ್ನು ನೋವು, ಅಜೀರ್ಣ ಅಥವಾ ಚರ್ಮದ ಸಮಸ್ಯೆಗಳೆದುರಿಸಬಹುದಾದ ದಿನ. ವಿಶ್ರಾಂತಿ, ಆಹಾರ ನಿಯಮ ಮತ್ತು ನೀರಿನ ಸೇವನೆ ಕಡ್ಡಾಯವಾಗಿ ಪಾಲಿಸಬೇಕು. ಮನಸ್ಸಿನ ಒತ್ತಡದಿಂದ ಉಂಟಾಗುವ ತಲೆನೋವು ಅಥವಾ ನಿದ್ರಾಹೀನತೆ ಕಾಡಬಹುದು. ಸಂಜೆ ಸಮಯದಲ್ಲಿ ಧ್ಯಾನ ಅಥವಾ ಹಸಿರು ಪ್ರಕೃತಿಯ ಮಧ್ಯೆ ಸುತ್ತಾಟದಿಂದ ಶಾಂತಿ ದೊರೆಯುತ್ತದೆ. ಶನಿ ಪ್ರಭಾವದಿಂದ ದೀರ್ಘಕಾಲದ ಕಾಯಿಲೆಗಳಲ್ಲಿ ಉಂಟಾಗುವ ತೊಂದರೆಗಳಿಗೆ ಇಂದು ಚಿಕಿತ್ಸೆ ನೀಡುವುದು ಫಲಕಾರಿಯಾಗುತ್ತದೆ. ಆರೋಗ್ಯ ಕಾಪಾಡಿಕೊಳ್ಳಲು ತೈಲಾಭಿಷೇಕ, ಎಣ್ಣೆ ಮಸಾಜ್ ಅಥವಾ ನೀರಿನ ಉಪವಾಸ ಯೋಗ್ಯ. ಆಹಾರದಲ್ಲಿ ಹಸಿರು ತರಕಾರಿ ಮತ್ತು ಹಣ್ಣುಗಳಿಗೆ ಪ್ರಾಮುಖ್ಯತೆ ನೀಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸಂವಾದ, ಬಾಂಧವ್ಯ ಮತ್ತು ಪರಸ್ಪರ ಸಹಕಾರದ ಅಗತ್ಯವಿದೆ. ಕೆಲವರಿಗೆ ಕುಟುಂಬ ಸದಸ್ಯರ ಆರೋಗ್ಯ ಅಥವಾ ಅವರ ಅಗತ್ಯಗಳಿಗೆ ಗಮನ ಕೊಡಬೇಕಾದ ದಿನ. ಹಿರಿಯರ ಸಲಹೆ ಮತ್ತು ಆಶೀರ್ವಾದದಿಂದ ಮನೆಯಲ್ಲಿ ಶಾಂತಿ ವಾತಾವರಣ ನಿರ್ಮಾಣವಾಗುತ್ತದೆ. ವಿವಾಹಿತರಿಗಾಗಿ ಇಂದು ಆತ್ಮೀಯತೆ ಹೆಚ್ಚಾಗುವ ದಿನ. ಸಂಗಾತಿಯೊಂದಿಗೆ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿ, ಅವರ ಮಾತು ಆಲಿಸಿ. ಸಂಬಂಧಗಳಲ್ಲಿ ಗೌರವ ಮತ್ತು ವಿಶ್ವಾಸ ಕಾಪಾಡಿದರೆ ಪ್ರೀತಿ ಬಲಗೊಳ್ಳುತ್ತದೆ. ಅವಿವಾಹಿತರಿಗಾಗಿ ಹೊಸ ಪರಿಚಯಗಳು ಉಂಟಾಗುವ ಸಾಧ್ಯತೆ ಇದೆ. ಈ ಸಂಬಂಧಗಳು ಮುಂದಿನ ದಿನಗಳಲ್ಲಿ ಗಂಭೀರ ಬಾಂಧವ್ಯಗಳಾಗುವ ಸಾಧ್ಯತೆ ಇದೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಅವರ ಪ್ರತಿಭೆಗಳಲ್ಲಿ ಹರ್ಷದ ಸುದ್ದಿ ಬರಬಹುದು. ವೀಕ್ಷಕರೇ, ನೀವು ಈ ಶನಿವಾರದ ಶನಿಗ್ರಹಣ ಪ್ರಭಾವದಿಂದ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಮನಃಶಾಂತಿ ತರಲಿದೆ. ದೇವಾಲಯ ಭೇಟಿ, ಶನಿ ಪೂಜೆ, ದಾನ ಮತ್ತು ಧ್ಯಾನಗಳಿಂದ ನಿಮ್ಮ ಮನಸ್ಸಿನಲ್ಲಿ ನೆಮ್ಮದಿ ಮೂಡುತ್ತದೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಕಬ್ಬಿಣದ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪ ಹಚ್ಚಿ ಶನಿಗೆ ಅರ್ಪಿಸಿ. ಕಪ್ಪು ಬಟ್ಟೆ ಅಥವಾ ಆಹಾರ ದಾನ ಮಾಡುವುದು ಶುಭಕರ. ಶನಿದೇವರ ಸನ್ನಿಧಿಯಲ್ಲಿ ನೀಲಿ ಹೂವಿನ ಮಾಲೆ ಅರ್ಪಿಸುವುದು ಶ್ರೇಷ್ಠ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧ ಗ್ರಹದ ಶಕ್ತಿ ಸೂಚಕವಾಗಿದೆ. ಇದು ಬುದ್ಧಿವಂತಿಕೆ, ಸಂವಹನ ಮತ್ತು ವಿಶ್ಲೇಷಣಾ ಸಾಮರ್ಥ್ಯವನ್ನು ವೃದ್ಧಿಸುತ್ತದೆ. ಈ ಸಂಖ್ಯೆಯ ಪ್ರಭಾವದಿಂದ ಹೊಸ ಆಲೋಚನೆಗಳು ಮೂಡಿಬರುವ ಸಾಧ್ಯತೆ ಹೆಚ್ಚು. ಅದೃಷ್ಟದ ಬಣ್ಣ ಹಸಿರು ಮತ್ತು ಹಗುರ ಹಳದಿ. ಈ ಬಣ್ಣಗಳು ಶಾಂತಿ, ಜ್ಞಾನ ಮತ್ತು ತಾಜಾತನವನ್ನು ತರುತ್ತವೆ. ಹಸಿರು ಬಣ್ಣದ ಉಡುಗೆ ಅಥವಾ ಹಗುರ ಹಳದಿ ಬಣ್ಣದ ವಸ್ತ್ರ ಧರಿಸುವುದು ಮನಸ್ಸಿನ ಶಕ್ತಿ ಹೆಚ್ಚಿಸುತ್ತದೆ. ಶುಭ ಸಮಯ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ಕಾರ್ಯಾರಂಭ, ವ್ಯಾಪಾರ ನಿರ್ಣಯಗಳು ಮತ್ತು ಧಾರ್ಮಿಕ ಕಾರ್ಯಗಳು ಫಲಕಾರಿಯಾಗುತ್ತವೆ. ಮನಸ್ಸಿನ ಸ್ಪಷ್ಟತೆ ಮತ್ತು ಚೈತನ್ಯ ಈ ಸಮಯದಲ್ಲಿ ಹೆಚ್ಚು ಇರುತ್ತದೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ತಮ್ಮ ಸಮತೋಲನದ ಗುಣವನ್ನು ಅತ್ಯುತ್ತಮ ರೀತಿಯಲ್ಲಿ ಪ್ರದರ್ಶಿಸುವ ದಿನವಾಗಿದೆ. ಶನಿಗ್ರಹದ ಪ್ರಭಾವದಿಂದ ಚಿಂತನೆಗಳಲ್ಲಿ ಆಳವಾದ ವಿಶ್ಲೇಷಣೆ ಮೂಡುತ್ತದೆ. ನಿಮ್ಮ ನಿರ್ಧಾರಗಳಲ್ಲಿ ತಾರ್ಕಿಕತೆ ಮತ್ತು ಧೈರ್ಯ ಇರುತ್ತದೆ. ಇಂದಿನ ದಿನ ನಿಮಗೆ ಶಾಂತ ಚಿಂತನೆ, ಧೀರ ನಡೆಯು ಹಾಗೂ ವಿವೇಕಪೂರ್ಣ ಮಾತುಗಳಿಂದ ಪ್ರಗತಿಯ ದಾರಿಯನ್ನು ತೆರೆಯುತ್ತದೆ. ನೀವು ಈ ದಿನ ಸುತ್ತಲಿನವರ ಮಧ್ಯಸ್ಥಿಕೆ ವಹಿಸಬೇಕಾದ ಸಂದರ್ಭವನ್ನು ಎದುರಿಸಬಹುದು. ನಿಮ್ಮ ನಯವಾದ ಸ್ವಭಾವದಿಂದ ಎಲ್ಲರನ್ನೂ ಸಮಾಧಾನಗೊಳಿಸಲು ಸಾಧ್ಯವಾಗುತ್ತದೆ. ಯಾವುದೇ ವಿಚಾರದಲ್ಲಿ ಅತಿವೇಗದಿಂದ ನಿರ್ಧಾರ ತೆಗೆದುಕೊಳ್ಳದೆ ಎಲ್ಲ ಅಂಶಗಳನ್ನು ಪರಿಗಣಿಸಿ ನಡೆದುಕೊಳ್ಳಿ. ನ್ಯಾಯಸಮ್ಮತ ನಡೆ ನಿಮಗೆ ಗೌರವ ತಂದುಕೊಡುತ್ತದೆ. ಈ ದಿನ ಕಲಾತ್ಮಕ ಚಿಂತನೆ, ಯೋಜನೆ ಮತ್ತು ಸೃಜನಾತ್ಮಕ ಕಾರ್ಯಗಳಿಗೆ ಶ್ರೇಷ್ಠ. ಕೆಲವರಿಗೆ ಪ್ರವಾಸ ಅಥವಾ ಅಧಿಕೃತ ಭೇಟಿಯ ಸೂಚನೆ ಇದೆ. ಹೊಸ ಸಂಪರ್ಕಗಳು ನಿಮಗೆ ಭವಿಷ್ಯದ ಪ್ರಯೋಜನಗಳನ್ನು ತರಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ತಾರ್ಕಿಕ ಚಿಂತನೆ ಮತ್ತು ಶಾಂತ ವರ್ತನೆ ಅತ್ಯುತ್ತಮ ಫಲ ನೀಡುತ್ತದೆ. ಸಹೋದ್ಯೋಗಿಗಳೊಂದಿಗೆ ಸಮನ್ವಯ ಕಾಪಾಡುವ ಮೂಲಕ ಕೆಲಸ ಸುಗಮವಾಗುತ್ತದೆ. ಹಿರಿಯರಿಂದ ಮಾರ್ಗದರ್ಶನ ಅಥವಾ ಹೊಸ ಯೋಜನೆಗಳಲ್ಲಿ ಭಾಗಿಯಾಗುವ ಅವಕಾಶ ಇರಬಹುದು. ನಿಮಗೆ ವೃತ್ತಿಯಲ್ಲಿ ಹೊಸ ವಿಶ್ವಾಸ ಸಿಗುತ್ತದೆ. ಕೆಲವರಿಗೆ ಬದಲಾವಣೆ ಅಥವಾ ಹೊಸ ಸ್ಥಾನಮಾನ ಲಭ್ಯವಾಗಬಹುದು. ಆದರೆ ಶನಿಗ್ರಹಣ ಪ್ರಭಾವದಿಂದ ಎಲ್ಲವೂ ನಿಧಾನವಾಗಿ ನಡೆಯಬಹುದು. ತಾಳ್ಮೆಯಿಂದ ಕೆಲಸ ಮುಂದುವರಿಸಿದರೆ ಯಶಸ್ಸು ಖಚಿತ. ಉದ್ಯಮಿಗಳಿಗಾಗಿ ಇಂದು ಒಪ್ಪಂದ, ವಾಣಿಜ್ಯ ಚರ್ಚೆ ಮತ್ತು ವ್ಯವಹಾರ ವಿಸ್ತರಣೆಗೆ ಅನುಕೂಲಕರ ದಿನ. ಪಾಲುದಾರಿಕೆ ವ್ಯವಹಾರದಲ್ಲಿ ವಿಶ್ವಾಸ ಮತ್ತು ಸ್ಪಷ್ಟತೆ ಇರಲಿ.
ಗ್ರಾಹಕರ ತೃಪ್ತಿ ಮತ್ತು ಲಾಭ ಎರಡನ್ನೂ ಸಮತೋಲನದಿಂದ ಕಾಪಾಡಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಷಯದಲ್ಲಿ ಇಂದು ಮಧ್ಯಮದಿಂದ ಉತ್ತಮ ಫಲಿತಾಂಶಗಳಿವೆ. ಹಳೆಯ ಬಾಕಿಗಳು ವಾಪಸ್ ಬರುವ ಸಾಧ್ಯತೆ ಇದೆ. ಹೊಸ ಹಣಕಾಸು ಯೋಜನೆಗಳಿಗೆ ಇಂದು ತಯಾರಿ ಹಂತ ಸೂಕ್ತ. ಆದರೆ ತಕ್ಷಣ ಹೂಡಿಕೆ ಮಾಡಬೇಡಿ. ಆಡಂಬರ ಖರ್ಚುಗಳಿಂದ ದೂರವಿರಿ. ಆಭರಣ, ವಾಹನ ಅಥವಾ ಮನೆಯ ಖರೀದಿಯ ವಿಷಯದಲ್ಲಿ ಹಿರಿಯರ ಸಲಹೆ ಅತ್ಯವಶ್ಯ. ಬಡ್ಡಿ ವ್ಯವಹಾರಗಳು ಅಥವಾ ಸಾಲದ ವಿಚಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಶನಿಗ್ರಹನ ಪ್ರಭಾವ ಹಣಕಾಸಿನಲ್ಲಿ ಶಿಸ್ತಿನ ಅಗತ್ಯವನ್ನು ಸೂಚಿಸುತ್ತದೆ. ವಾಣಿಜ್ಯ ಚಟುವಟಿಕೆಗಳಲ್ಲಿ ಲಾಭದ ಸೂಚನೆಗಳಿವೆ. ವಿದೇಶಿ ಸಂಪರ್ಕಗಳು ಅಥವಾ ಆನ್ಲೈನ್ ವ್ಯಾಪಾರದಲ್ಲಿ ಚಿಕ್ಕದಾದ ಪ್ರಗತಿ ಕಾಣಬಹುದು. ಹಣಕಾಸು ಯೋಜನೆಗಳನ್ನು ಮರುಪರಿಶೀಲಿಸಿ ಮುಂದಿನ ವಾರಗಳಲ್ಲಿ ನಿಖರ ನಿರ್ಧಾರ ತೆಗೆದುಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದಲ್ಲಿ ದಣಿವು, ನಿದ್ರಾಭಾವ ಅಥವಾ ತಲೆನೋವು ಕಾಣಬಹುದು. ಮನಸ್ಸಿನಲ್ಲಿ ಅಶಾಂತಿ ಅಥವಾ ಆತಂಕ ಉಂಟಾದರೂ ಅದು ತಾತ್ಕಾಲಿಕ. ನಿಯಮಿತ ಆಹಾರ, ನಿದ್ರೆ ಮತ್ತು ಶಾರೀರಿಕ ವ್ಯಾಯಾಮದ ಮೂಲಕ ಶಕ್ತಿಯನ್ನು ಪುನಃ ಸ್ಥಾಪಿಸಬಹುದು. ಚರ್ಮ ಅಥವಾ ಕಣ್ಣು ಸಂಬಂಧಿತ ಅಸಹನೆಗೆ ಎಚ್ಚರಿಕೆ ಅಗತ್ಯ. ನೀರು ಹೆಚ್ಚು ಸೇವಿಸಿ, ಹಸಿರು ತರಕಾರಿ ಮತ್ತು ಹಣ್ಣುಗಳನ್ನು ಆಹಾರದಲ್ಲಿ ಸೇರಿಸಿ. ಧ್ಯಾನ, ಯೋಗ ಅಥವಾ ನಿಶ್ಶಬ್ದ ಸಮಯದಲ್ಲಿ ಕೂತಿರುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಈ ದಿನದ ಶನಿಗ್ರಹನ ಪ್ರಭಾವದಿಂದ ನಕಾರಾತ್ಮಕ ಚಿಂತನೆಗಳು ಬರಬಹುದು. ಆದ್ದರಿಂದ ಪವಿತ್ರ ಸಂಗೀತ, ಮಂತ್ರ ಜಪ ಮತ್ತು ದೇವನಾಮ ಸ್ಮರಣೆ ಉತ್ತಮ ಫಲ ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಶಾಂತ ಸಂವಾದ, ಪರಸ್ಪರ ಗೌರವ ಮತ್ತು ಪ್ರೀತಿಯ ಅಗತ್ಯವಿದೆ. ಸಣ್ಣ ವಿಚಾರಗಳಲ್ಲಿ ಅನಗತ್ಯ ವಾಗ್ವಾದಗಳನ್ನು ತಪ್ಪಿಸಿ. ನಿಮ್ಮ ಶ್ರದ್ಧೆ ಮತ್ತು ವಿನಯದಿಂದ ಎಲ್ಲರ ಮನ ಗೆಲ್ಲಬಹುದು. ವಿವಾಹಿತರಿಗಾಗಿ ಇಂದು ಸಹಕಾರದ ಮತ್ತು ಆತ್ಮೀಯ ಸಂಭಾಷಣೆಯ ದಿನವಾಗಿದೆ. ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಸಮಯ ನೀಡಿ. ಇದರಿಂದ ಬಂಧವು ಬಲಗೊಳ್ಳುತ್ತದೆ. ಒಬ್ಬರೇ ಇರುವವರು ಹೊಸ ಪರಿಚಯಗಳಿಂದ ಉತ್ಸಾಹವನ್ನು ಪಡೆಯಬಹುದು. ಆದರೆ ಈ ಸಂಬಂಧಗಳಲ್ಲಿ ವಿಶ್ವಾಸ ಮತ್ತು ನಿಷ್ಠೆಯು ಮುಖ್ಯ. ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಮನೆಯ ಹಿರಿಯರಿಂದ ಆಶೀರ್ವಾದ ಪಡೆಯುವುದು ದಿನದ ಶುಭಾರಂಭಕ್ಕೆ ಕಾರಣವಾಗುತ್ತದೆ. ವೀಕ್ಷಕರೇ, ನೀವು ಈ ಶನಿವಾರದ ಶನಿಗ್ರಹನ ಪ್ರಭಾವದಿಂದ ಆಧ್ಯಾತ್ಮಿಕ ಚಿಂತನೆ ಅಗತ್ಯ. ಧ್ಯಾನ, ಪಾರಾಯಣ ಅಥವಾ ಜಪದಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಶನಿಗೆ ಅರ್ಚನೆ, ದಾನ ಮತ್ತು ಸೇವಾ ಚಟುವಟಿಕೆಗಳು ಉತ್ತಮ ಫಲ ನೀಡುತ್ತವೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು ಕನಿಷ್ಠ 54 ಬಾರಿ ಜಪಿಸಿ. ಎಳ್ಳಿನ ಎಣ್ಣೆಯ ದೀಪವನ್ನು ಹಚ್ಚಿ ಶನಿಗೆ ಅರ್ಪಿಸಿ. ಕಪ್ಪು ಬಟ್ಟೆ, ಎಳ್ಳು ಅಥವಾ ಕಬ್ಬಿಣದ ವಸ್ತುಗಳನ್ನು ದಾನ ಮಾಡುವುದರಿಂದ ಶನಿಗ್ರಹನ ಅನುಗ್ರಹ ದೊರೆಯುತ್ತದೆ. ಅಗತ್ಯವಿದ್ದವರಿಗೆ ಆಹಾರ ನೀಡುವುದು ಅತ್ಯಂತ ಶುಭಕರ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ತುಲಾರಾಶಿಯ ಆಂತರಿಕ ಜ್ಞಾನ ಮತ್ತು ಶನಿಗ್ರಹನ ಪ್ರಭಾವದ ಪ್ರತೀಕ. ಇದು ಆತ್ಮ ಪರಿಶೀಲನೆ, ಧೈರ್ಯ ಮತ್ತು ಸಮತೋಲನವನ್ನು ಸೂಚಿಸುತ್ತದೆ. ಈ ಸಂಖ್ಯೆಯ ಶಕ್ತಿ ನಿಮಗೆ ನಿರ್ಣಯಗಳಲ್ಲಿ ಸ್ಪಷ್ಟತೆ ತರುತ್ತದೆ. ಅದೃಷ್ಟದ ಬಣ್ಣ ಕಪ್ಪು ನೀಲಿ. ಈ ಬಣ್ಣ ಶನಿಗ್ರಹನ ಶಾಂತ ಮತ್ತು ಗಂಭೀರ ಶಕ್ತಿಯ ಪ್ರತೀಕ. ಕಪ್ಪು ನೀಲಿ ಬಣ್ಣದ ಉಡುಗೆ ಅಥವಾ ಕಲ್ಲಿನ ಆಭರಣ ಧರಿಸುವುದು ಶಕ್ತಿಯ ಸಮತೋಲನವನ್ನು ತರಬಹುದು. ಈ ಬಣ್ಣ ಆತ್ಮವಿಶ್ವಾಸ ಮತ್ತು ಶಾಂತ ಚಿಂತನೆಗೆ ಸಹಾಯಕ. ಶುಭ ಸಮಯ ಬೆಳಗ್ಗೆ 10:15 ರಿಂದ ಮಧ್ಯಾಹ್ನ 12:15. ಈ ಸಮಯದಲ್ಲಿ ನಿಮ್ಮ ಕಾರ್ಯಗಳು ಶ್ರೇಷ್ಠ ಫಲ ನೀಡುತ್ತವೆ. ಹೊಸ ಯೋಜನೆಗಳ ಚಿಂತನೆ, ಧಾರ್ಮಿಕ ಕಾರ್ಯಗಳು ಅಥವಾ ಪ್ರಮುಖ ಸಂಭಾಷಣೆಗಳು ಈ ಸಮಯದಲ್ಲಿ ಶುಭಕರ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ತಮ್ಮ ಆತ್ಮಬಲ, ಚಿಂತನೆಯ ಆಳ ಹಾಗೂ ನಿರ್ಧಾರ ಶಕ್ತಿಯಿಂದ ಅನೇಕ ವಿಷಯಗಳಲ್ಲಿ ಮುನ್ನಡೆ ಸಾಧಿಸುವ ದಿನವಾಗಿದೆ. ನಿಮ್ಮ ಸ್ವಭಾವದ ಗಂಭೀರತೆ ಹಾಗೂ ತೀಕ್ಷ್ಣ ಚಿಂತನೆಗಳು ಕೆಲಸಗಳಲ್ಲಿ ಹೊಸ ಮಾರ್ಗಗಳನ್ನು ತೆರೆದುಕೊಳ್ಳುತ್ತವೆ. ಶನಿವಾರದ ಶನಿಗ್ರಹಣ ಪ್ರಭಾವದಿಂದ ಧ್ಯಾನ, ಪರಿಶೀಲನೆ ಮತ್ತು ಸ್ವಯಂ ವಿಶ್ಲೇಷಣೆಯ ಮನೋಭಾವ ಹೆಚ್ಚಾಗುತ್ತದೆ. ಕೆಲವರಿಗೆ ಹಳೆಯ ವಿಚಾರಗಳು ಮತ್ತೆ ಮೆಲುಕು ಹಾಕಬಹುದು. ಹಳೆಯ ಸ್ನೇಹಿತರ ಸಂಪರ್ಕ ಅಥವಾ ಮುಚ್ಚಿದ ಸಂಬಂಧಗಳು ಪುನಃ ತೋರುವ ಸಾಧ್ಯತೆ ಇದೆ. ಕೆಲಸಗಳಲ್ಲಿ ಬದಲಾವಣೆ ಅಥವಾ ಹೊಸ ಪ್ರಾರಂಭದ ಸೂಚನೆಗಳು ಗೋಚರಿಸುತ್ತವೆ. ಶಾಂತವಾಗಿ, ತಾಳ್ಮೆಯಿಂದ ಹಾಗೂ ವಿವೇಕದಿಂದ ನಡೆಯುವುದರಿಂದ ಎಲ್ಲವೂ ನಿಮಗೆ ಅನುಕೂಲಕರವಾಗುತ್ತದೆ. ಈ ದಿನ ನಿಮಗೆ ಆತ್ಮ ಸಂಯಮ ಅತ್ಯಂತ ಅಗತ್ಯ. ಹೆಚ್ಚು ಮಾತನಾಡುವುದಕ್ಕಿಂತ ಕಾರ್ಯಗಳಿಂದ ನಿಮ್ಮ ಪ್ರತಿಭೆಯನ್ನು ತೋರಿಸುವ ಸಮಯ ಇದು. ನಿಮ್ಮ ದೃಢ ಸಂಕಲ್ಪ ಮತ್ತು ಒಳಗಿನ ಶಕ್ತಿ ನಿಮಗೆ ಇಂದಿನ ದಿನ ಯಶಸ್ಸು ತರುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಗಂಭೀರ ಕಾರ್ಯಭಾರಗಳು ನಿಮ್ಮ ಮೇಲಿದೆ.
ಹೊಸ ಯೋಜನೆಗಳು ಅಥವಾ ನಿರ್ಧಾರಾತ್ಮಕ ಚರ್ಚೆಗಳು ನಡೆಯಬಹುದು. ನಿಮ್ಮ ಪ್ರಾಮಾಣಿಕತೆ, ಶ್ರದ್ಧೆ ಮತ್ತು ಸತ್ಯನಿಷ್ಠೆ ಮೇಲಾಧಿಕಾರಿಗಳ ಮನಗೆಲ್ಲುತ್ತದೆ. ಹೊಸ ಹೊಣೆಗಾರಿಕೆಗಳು ನಿಮ್ಮ ಪ್ರಗತಿಯ ಮಾರ್ಗ ತೋರಿಸುತ್ತವೆ. ಕೆಲವರಿಗೆ ಇಲಾಖಾ ಬದಲಾವಣೆ ಅಥವಾ ಹೊಸ ಹುದ್ದೆಗೆ ನೇಮಕವಾಗುವ ಯೋಗ ಇದೆ. ಕಾರ್ಯದಲ್ಲಿ ಶಿಸ್ತಿನಿಂದ ನಡೆದುಕೊಂಡರೆ ಬಿಗುವಿನ ಪರಿಸ್ಥಿತಿಯೂ ಸಹ ಅನುಕೂಲಕರವಾಗುತ್ತದೆ. ಸಹೋದ್ಯೋಗಿಗಳಿಂದ ಸಹಕಾರ ಲಭಿಸಬಹುದು, ಆದರೆ ನಿಮ್ಮ ಮಾತುಗಳಲ್ಲಿ ಕಠಿಣತೆ ತಪ್ಪಿಸಿ. ಉದ್ಯಮಿಗಳಿಗಾಗಿ ಇಂದು ವ್ಯವಹಾರಿಕ ಒಪ್ಪಂದಗಳಲ್ಲಿ ಸ್ಪಷ್ಟತೆ ಅಗತ್ಯ. ಹೊಸ ಗ್ರಾಹಕರ ಸಂಪರ್ಕ ಮತ್ತು ಹಳೆಯ ಗ್ರಾಹಕರೊಂದಿಗೆ ನಂಬಿಕೆ ನಿರ್ಮಾಣ ಮಾಡುವ ಕಾಲ ಇದು. ಬಂಡವಾಳ ಹೂಡಿಕೆಯಲ್ಲಿ ಜಾಣ್ಮೆ ಅಗತ್ಯ. ಶನಿಗ್ರಹನ ಪ್ರಭಾವದಿಂದ ವಿಳಂಬ ಅಥವಾ ತಾತ್ಕಾಲಿಕ ಅಡಚಣೆಗಳು ಸಂಭವಿಸಬಹುದು. ಲೆಕ್ಕಪತ್ರಗಳಲ್ಲಿ ಶ್ರದ್ಧೆ ತೋರಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಕಾಣುವ ದಿನ, ಆದರೆ ಅನಿರೀಕ್ಷಿತ ಖರ್ಚುಗಳ ಸಾಧ್ಯತೆ ಇದೆ. ಕುಟುಂಬದ ಅಗತ್ಯಗಳು ಅಥವಾ ವಾಹನ, ಆಸ್ತಿ ನಿರ್ವಹಣೆಗೆ ಖರ್ಚು ಉಂಟಾಗಬಹುದು. ಹೊಸ ಹೂಡಿಕೆ ಅಥವಾ ಸಾಲದ ನಿರ್ಣಯ ಕೈಗೊಳ್ಳುವುದಕ್ಕೆ ಇಂದು ಸೂಕ್ತ ದಿನವಲ್ಲ. ಹಳೆಯ ಬಾಕಿಗಳು ವಾಪಸ್ ಬರುವ ಸಾಧ್ಯತೆ ಇದೆ. ಶನಿಗ್ರಹದ ಪ್ರಭಾವದಿಂದ ಹಣದ ಪ್ರವಾಹ ನಿಧಾನವಾಗಬಹುದು, ಆದರೆ ಅದೇ ವೇಳೆ ಆರ್ಥಿಕ ಜವಾಬ್ದಾರಿತ್ವ ಬೆಳೆಸುವ ಸಾಧ್ಯತೆ ಹೆಚ್ಚು. ಮಿತವ್ಯಯದ ನೀತಿಯನ್ನು ಪಾಲಿಸಿದರೆ ಯಾವುದೇ ಕಷ್ಟ ಎದುರಾಗುವುದಿಲ್ಲ. ದೇಶೀಯ ವ್ಯಾಪಾರ, ಖನಿಜ ಅಥವಾ ತೈಲ ಸಂಬಂಧಿತ ವ್ಯವಹಾರಗಳಲ್ಲಿ ಲಾಭದ ಸೂಚನೆ ಇದೆ. ಹಿರಿಯರ ಸಲಹೆಯನ್ನು ಪಾಲಿಸುವುದು ಹಣಕಾಸಿನ ಸ್ಥಿರತೆಗೆ ಸಹಕಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ದೈಹಿಕ ಹಾಗೂ ಮಾನಸಿಕ ಸಮತೋಲನ ಕಾಪಾಡುವುದು ಅತ್ಯವಶ್ಯ. ಶರೀರದಲ್ಲಿ ಆಯಾಸ, ನಿದ್ರೆ ಕೊರತೆ ಅಥವಾ ತಲೆನೋವು ಕಾಣಿಸಬಹುದು. ವಿಶ್ರಾಂತಿ ತೆಗೆದುಕೊಳ್ಳಿ ಹಾಗೂ ನೀರಿನ ಸೇವನೆ ಹೆಚ್ಚಿಸಿ. ಆಹಾರದಲ್ಲಿ ತೂಕದ ಅಸಮತೋಲನ ತಪ್ಪಿಸಿ. ಶನಿಗ್ರಹನ ಪ್ರಭಾವದಿಂದ ಮೂಳೆ, ಸಂಧಿ ಅಥವಾ ಹಿಂಭಾಗದ ನೋವು ಉಂಟಾಗುವ ಸಾಧ್ಯತೆ ಇದೆ. ಈ ದಿನ ಶರೀರಕ್ಕೆ ಎಣ್ಣೆ ಮಸಾಜ್ ಅಥವಾ ತೇಲಿನ ಸ್ನಾನ ಮಾಡುವುದು ಉತ್ತಮ. ಯೋಗ, ಧ್ಯಾನ ಮತ್ತು ಪ್ರಾಣಾಯಾಮದಿಂದ ಮನಸ್ಸಿನ ಸ್ಥಿರತೆ ಹೆಚ್ಚುತ್ತದೆ. ಮನಸ್ಸಿನಲ್ಲಿ ಅಲ್ಪ ನಿರಾಶೆ ಅಥವಾ ಚಿಂತೆ ಇರಬಹುದು. ಇವುಗಳನ್ನು ನಿವಾರಿಸಲು ಧ್ಯಾನ ಅಥವಾ ಆಧ್ಯಾತ್ಮಿಕ ಪಠಣಕ್ಕೆ ಸಮಯ ನೀಡಿ. ಸೂರ್ಯನ ಬೆಳಕಿನಲ್ಲಿ ಕೆಲವು ಕ್ಷಣ ನಿಲ್ಲುವುದು ಶರೀರಕ್ಕೆ ಶಕ್ತಿ ತುಂಬುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಜೀವನದಲ್ಲಿ ಇಂದು ಸಂವೇದನಾಶೀಲ ಪರಿಸ್ಥಿತಿ ಎದುರಾಗಬಹುದು. ಹಿರಿಯರೊಂದಿಗೆ ಅಥವಾ ಪತಿಯೊಂದಿಗೆ ಮಾತಿನ ವ್ಯತ್ಯಾಸದ ಸಾಧ್ಯತೆ ಇದೆ. ಆದರೆ ನಿಮ್ಮ ಶಾಂತ ಸ್ವಭಾವ ಮತ್ತು ಗೌರವಪೂರ್ಣ ನಡೆ ಈ ಅಸಮಾಧಾನವನ್ನು ನಿವಾರಿಸಬಲ್ಲದು. ವಿವಾಹಿತರಿಗಾಗಿ ಇದು ಆತ್ಮೀಯತೆ ಮತ್ತು ನಂಬಿಕೆಯ ದಿನ. ಸಂಗಾತಿಯೊಂದಿಗೆ ಚರ್ಚೆಗಳು ಮಹತ್ವದ ನಿರ್ಣಯಗಳಿಗೆ ಕಾರಣವಾಗಬಹುದು. ನಿಮ್ಮ ಸಹಕಾರ ಮತ್ತು ಪ್ರೀತಿಯು ಸಂಬಂಧವನ್ನು ಬಲಪಡಿಸುತ್ತದೆ. ಅವಿವಾಹಿತರಿಗಾಗಿ ಹೊಸ ಸ್ನೇಹ ಅಥವಾ ಆಕರ್ಷಕ ಸಂಪರ್ಕದ ಯೋಗವಿದೆ. ಕುಟುಂಬದ ಸದಸ್ಯರ ಆರೋಗ್ಯದ ಬಗ್ಗೆ ಕಾಳಜಿ ತೋರಿಸಬೇಕು. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯದ ಯೋಜನೆಗೆ ಇಂದು ಚರ್ಚೆ ನಡೆಯಬಹುದು. ಹಿರಿಯರ ಆಶೀರ್ವಾದದಿಂದ ಮನೆಯಲ್ಲಿನ ಶಾಂತಿ ಸ್ಥಿರವಾಗುತ್ತದೆ. ವೀಕ್ಷಕರೇ, ನೀವು ಈ ಶನಿವಾರ ಶನಿಗ್ರಹನ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಅತ್ಯವಶ್ಯ. ಶನಿಗೆ ಅರ್ಚನೆ, ದೀಪದಾನ, ಜಪ ಹಾಗೂ ಸೇವಾ ಕಾರ್ಯಗಳಿಂದ ಮನಸ್ಸಿನ ಭಾರ ಕಡಿಮೆಯಾಗುತ್ತದೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ತಾಮ್ರ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪವನ್ನಿಟ್ಟು ಶನಿಗೆ ಅರ್ಪಿಸಿ. ಶನಿದೇವರ ಸನ್ನಿಧಿಯಲ್ಲಿ ಕಪ್ಪು ಬಟ್ಟೆ ಅಥವಾ ಕಪ್ಪು ಹೂವಿನ ಮಾಲೆ ಅರ್ಪಿಸುವುದು ಶುಭಕರ. ಅಗತ್ಯವಿರುವವರಿಗೆ ಆಹಾರ ಅಥವಾ ಬಟ್ಟೆ ದಾನ ಮಾಡುವುದರಿಂದ ಶನಿಗ್ರಹದ ಅನುಗ್ರಹ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಶಕ್ತಿಯ, ಚೈತನ್ಯದ ಮತ್ತು ಪರಿವರ್ತನೆಯ ಸಂಕೇತ. ವೃಶ್ಚಿಕರ ಒಳಗಿನ ಶಕ್ತಿ ಮತ್ತು ಧೈರ್ಯವನ್ನು ಪ್ರತಿಬಿಂಬಿಸುತ್ತದೆ. ಈ ಸಂಖ್ಯೆಯ ಪ್ರಭಾವದಲ್ಲಿ ಶುರು ಮಾಡಿದ ಕೆಲಸ ಯಶಸ್ವಿಯಾಗಿ ಮುಗಿಯುತ್ತದೆ. ಅದೃಷ್ಟದ ಬಣ್ಣ ಕದಿರು ಕೆಂಪು. ಈ ಬಣ್ಣ ವೃಶ್ಚಿಕರ ಉತ್ಸಾಹ, ಶಕ್ತಿ ಹಾಗೂ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಈ ಬಣ್ಣದ ಉಡುಗೆ ಧರಿಸುವುದು ಅಥವಾ ಹೂವಿನ ಅಲಂಕಾರದಲ್ಲಿ ಬಳಸುವುದು ಶುಭಕಾರಕ. ಶುಭ ಸಮಯ ಬೆಳಿಗ್ಗೆ 11 ರಿಂದ ಮಧ್ಯಾಹ್ನ 12 ಈ ಸಮಯದಲ್ಲಿ ವ್ಯವಹಾರ, ಹಣಕಾಸು ಅಥವಾ ಧಾರ್ಮಿಕ ಕಾರ್ಯಗಳು ಯಶಸ್ವಿಯಾಗಿ ನೆರವೇರುತ್ತವೆ. ದೇವತಾ ಪೂಜೆ ಅಥವಾ ಶನಿಗೆ ಪ್ರಾರ್ಥನೆ ಮಾಡುವುದಕ್ಕೆ ಅತ್ಯಂತ ಉತ್ತಮ ಸಮಯ. ಈ ಸಮಯದಲ್ಲಿ ನಿಮ್ಮ ಮನಸ್ಸು ಅತ್ಯಂತ ಶಾಂತ ಮತ್ತು ಸ್ಪಷ್ಟವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ತಮ್ಮ ಉತ್ಸಾಹ, ಧೈರ್ಯ ಮತ್ತು ಧಾರ್ಮಿಕ ಮನೋಭಾವದಿಂದ ದಿನವನ್ನು ಫಲಪ್ರದವಾಗಿಸಿಕೊಂಡು ಹೋಗುವ ಸಾಧ್ಯತೆ ಇದೆ.
ಶನಿವಾರದ ಶನಿಗ್ರಹಣ ಪ್ರಭಾವದಿಂದ ಚಿಂತನೆ ಗಂಭೀರವಾಗಬಹುದು. ಆದರೆ ನಿಮ್ಮ ಜ್ಞಾನ, ನಂಬಿಕೆ ಮತ್ತು ಆಶಾವಾದದ ದೃಷ್ಟಿಕೋನದಿಂದ ಪ್ರತಿಯೊಂದು ಸಂಕಷ್ಟಕ್ಕೂ ಸರಿಯಾದ ಪರಿಹಾರ ಕಂಡುಕೊಳ್ಳಬಹುದು. ಇಂದಿನ ದಿನ ನಿಮ್ಮ ಉದ್ದೇಶಗಳನ್ನು ಮರುಪರಿಶೀಲಿಸಲು ಮತ್ತು ಭವಿಷ್ಯದ ಯೋಜನೆಗಳನ್ನು ರೂಪಿಸಲು ಅತ್ಯಂತ ಸೂಕ್ತವಾಗಿದೆ. ಹೊಸ ಕಲ್ಪನೆಗಳು ಮನಸ್ಸಿನಲ್ಲಿ ಮೂಡಿಬರುವ ಸಾಧ್ಯತೆ ಇದೆ. ನಿಮ್ಮ ಮಾತುಗಳಲ್ಲಿ ಶ್ರದ್ಧೆ ಮತ್ತು ಶಾಂತ ಧೋರಣೆ ಇರಲಿ. ಆತ್ಮವಿಶ್ವಾಸದಿಂದ ನಡೆದುಕೊಂಡರೆ ಯಾವುದೇ ಅಡಚಣೆ ನಿಮಗೆ ತಡೆ ಆಗುವುದಿಲ್ಲ. ಹಳೆಯ ಕೆಲಸಗಳ ಪುನರ್ ಆರಂಭ ಅಥವಾ ತಾತ್ಕಾಲಿಕವಾಗಿ ನಿಂತ ಯೋಜನೆಗಳು ಇಂದು ಮತ್ತೆ ಚಲನೆ ಪಡೆಯಬಹುದು. ನಿಮ್ಮ ಯೋಜನೆಗಳಲ್ಲಿ ದೃಢತೆ ಮತ್ತು ಕ್ರಿಯಾಶೀಲತೆ ಮುಖ್ಯ ಪಾತ್ರ ವಹಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ಹೊಸ ಹೊಣೆಗಾರಿಕೆಗಳು ಅಥವಾ ಸವಾಲುಗಳು ಎದುರಾಗಬಹುದು. ನೀವು ತೋರಿಸುವ ಶ್ರಮ ಮತ್ತು ವಿವೇಕದಿಂದ ಮೇಲಾಧಿಕಾರಿಗಳ ಮೆಚ್ಚುಗೆ ಪಡೆಯುವ ಸಾಧ್ಯತೆ ಇದೆ. ಕೆಲವರಿಗೆ ಹುದ್ದೆ ಪ್ರಗತಿ ಅಥವಾ ಹೊಸ ಯೋಜನೆಗಳ ನೇತೃತ್ವದ ಅವಕಾಶಗಳು ಸಿಗಬಹುದು. ಸಹೋದ್ಯೋಗಿಗಳೊಂದಿಗೆ ಸಂವಹನದಲ್ಲಿ ಸ್ಪಷ್ಟತೆ ಇರಲಿ. ಕೆಲವು ಆಂತರಿಕ ಸ್ಪರ್ಧೆಗಳ ಸಾಧ್ಯತೆ ಇದ್ದರೂ ನಿಮ್ಮ ತಾತ್ವಿಕ ದೃಷ್ಟಿಕೋನದಿಂದ ಎಲ್ಲವೂ ಸಮತೋಲನವಾಗುತ್ತದೆ. ತಂತ್ರಜ್ಞಾನ, ಶಿಕ್ಷಣ ಅಥವಾ ಸಂಶೋಧನೆ ಕ್ಷೇತ್ರದವರು ಇಂದಿನ ದಿನ ಉತ್ತಮ ಪ್ರಗತಿ ಕಾಣಬಹುದು. ಉದ್ಯಮಿಗಳಿಗಾಗಿ ಇಂದು ವ್ಯಾಪಾರ ಯೋಜನೆಗಳಲ್ಲಿ ತಿದ್ದುಪಡಿ ಮಾಡುವ, ಗ್ರಾಹಕರೊಂದಿಗೆ ಹೊಸ ಒಪ್ಪಂದಗಳ ಕುರಿತು ಚರ್ಚೆ ನಡೆಸುವ ಹಾಗೂ ಹಣಕಾಸು ಲೆಕ್ಕಪತ್ರಗಳನ್ನು ಸರಿಪಡಿಸುವ ಉತ್ತಮ ಸಮಯ. ವಿದೇಶಿ ವ್ಯವಹಾರ ಅಥವಾ ರಫ್ತು ಸಂಬಂಧಿತ ಕಾರ್ಯಗಳಲ್ಲಿ ಲಾಭದ ಸೂಚನೆ ಇದೆ. ಹೊಸ ಪಾಲುದಾರಿಕೆಗಳಲ್ಲಿ ಎಚ್ಚರಿಕೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಸ್ಥಿರತೆ ಇದೆ. ಆದರೆ ಶನಿಗ್ರಹದ ಪ್ರಭಾವದಿಂದ ಖರ್ಚುಗಳ ನಿಯಂತ್ರಣ ಅತ್ಯವಶ್ಯ. ಕೆಲವರಿಗೆ ಕುಟುಂಬ ಅಥವಾ ಧಾರ್ಮಿಕ ಕಾರ್ಯಗಳ ಖರ್ಚು ಹೆಚ್ಚಾಗಬಹುದು. ಹೂಡಿಕೆಗಳಲ್ಲಿ ಅತಿ ವಿಶ್ವಾಸ ತಪ್ಪಿಸಿ. ಹಳೆಯ ಸಾಲಗಳನ್ನು ತೆರವುಗೊಳಿಸಲು ಇದು ಸೂಕ್ತ ಸಮಯ. ಪೂರ್ವದಲ್ಲಿ ಮಾಡಿದ ಹೂಡಿಕೆಗಳು ನಿಧಾನವಾಗಿ ಲಾಭ ನೀಡುವ ಸಾಧ್ಯತೆ ಇದೆ. ವ್ಯಾಪಾರ ಕ್ಷೇತ್ರದವರು ಹೊಸ ಆದಾಯ ಮೂಲಗಳನ್ನು ಹುಡುಕುವ ಪ್ರಯತ್ನ ಯಶಸ್ವಿಯಾಗುತ್ತದೆ. ಚಿನ್ನ, ಜಮೀನು ಅಥವಾ ಕೃಷಿ ಸಂಬಂಧಿತ ವ್ಯವಹಾರಗಳಲ್ಲಿ ಲಾಭದ ಯೋಗ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ಮನಃಶಾಂತಿ ಮತ್ತು ವಿಶ್ರಾಂತಿ ಅತ್ಯಂತ ಮುಖ್ಯ. ತಲೆನೋವು, ಕಣ್ಣುಗಳ ಆಯಾಸ ಅಥವಾ ಹೊಟ್ಟೆಯ ಅಸಹನೆ ಉಂಟಾಗಬಹುದು. ಶನಿವಾರದ ಗ್ರಹಸ್ಥಿತಿ ನಿಮ್ಮ ಶರೀರದ ಶಕ್ತಿ ಮಟ್ಟವನ್ನು ಸ್ವಲ್ಪ ಕುಗ್ಗಿಸಬಹುದು. ಆದ್ದರಿಂದ ವಿಶ್ರಾಂತಿ ಅವಶ್ಯ. ಆಹಾರದಲ್ಲಿ ಮಿತವ್ಯಯ, ನೀರಿನ ಸೇವನೆ, ಹಸಿರು ತರಕಾರಿಗಳ ಸೇವನೆ ಮತ್ತು ಹಾಲು ಕುಡಿಯುವುದು ಶ್ರೇಷ್ಠ. ಧ್ಯಾನ, ಯೋಗ ಮತ್ತು ಪ್ರಾಣಾಯಾಮದಿಂದ ಮನಸ್ಸಿನ ಒತ್ತಡ ಕಡಿಮೆಯಾಗುತ್ತದೆ. ಇಂದು ರಾತ್ರಿ ಹೆಚ್ಚು ಹೊತ್ತು ಕೆಲಸ ಮಾಡುವುದು ತಪ್ಪಿಸಿ. ಮನೋಸ್ಥಿತಿ ಶಾಂತವಾಗಿಡಲು ಸಾಯಂಕಾಲ ಸಣ್ಣ ನಡಿಗೆ ಅಥವಾ ಸೂರ್ಯಾಸ್ತದ ಸಮಯದಲ್ಲಿ ಧ್ಯಾನ ಮಾಡುವುದು ಉತ್ತಮ. ಬಿಸಿಲಿನಲ್ಲಿ ಹೆಚ್ಚು ಸಮಯ ಕಳೆದರೆ ಆಯಾಸ ಹೆಚ್ಚಾಗುತ್ತದೆ. ಆದ್ದರಿಂದ ಎಚ್ಚರಿಕೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಸಂವಾದದ ಸಮಯ. ಹಿರಿಯರ ಸಲಹೆ ಮತ್ತು ಆಶೀರ್ವಾದದಿಂದ ಮನೆಯಲ್ಲಿ ಶಾಂತಿ ಸ್ಥಾಪನೆ ಸಾಧ್ಯ. ಪತ್ನಿ ಪತಿಯೊಂದಿಗೆ ಸಣ್ಣ ವಿಚಾರಗಳಲ್ಲಿ ವ್ಯತ್ಯಾಸ ಉಂಟಾದರೂ ಅದನ್ನು ತಾಳ್ಮೆಯಿಂದ ನಿಭಾಯಿಸಿದರೆ ಮನಸ್ಸಿನ ನೆಮ್ಮದಿ ಕಾಪಾಡಿಕೊಳ್ಳಬಹುದು. ವಿವಾಹಿತರಿಗಾಗಿ ಇಂದು ಆತ್ಮೀಯ ಸಂವಾದ ಮತ್ತು ಪರಸ್ಪರ ಗೌರವದ ದಿನ. ಒಟ್ಟಾಗಿ ಸಮಯ ಕಳೆಯುವುದರಿಂದ ಸಂಬಂಧದಲ್ಲಿ ಹೊಸ ಶಕ್ತಿ ಮತ್ತು ಬಾಂಧವ್ಯ ಉಂಟಾಗುತ್ತದೆ. ಅವಿವಾಹಿತರಿಗೆ ಇಂದು ಮಿತ್ರರ ಮೂಲಕ ಹೊಸ ಪರಿಚಯಗಳ ಸೂಚನೆ ಇದೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಅವರ ಭವಿಷ್ಯ ಯೋಜನೆಗಳ ಕುರಿತು ಚರ್ಚೆ ಫಲಪ್ರದ. ಕುಟುಂಬ ಸದಸ್ಯರ ಆರೋಗ್ಯದ ಕುರಿತು ಚಿಕ್ಕ ಎಚ್ಚರಿಕೆ ಅಗತ್ಯ. ಮನೆಯ ವಾತಾವರಣ ಶಾಂತವಾಗಿಡಲು ವಾದವಿವಾದಗಳಿಂದ ದೂರವಿರಿ. ವೀಕ್ಷಕರೇ, ನೀವು ಶನಿಗ್ರಹದ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮಿಕತೆಯತ್ತ ತಿರುಗುವುದು ಇಂದು ಅತ್ಯಂತ ಅಗತ್ಯ. ದೇವಾಲಯ ಭೇಟಿ, ಶನಿಗೆ ದೀಪ ಹಚ್ಚುವುದು, ಎಳ್ಳಿನ ಎಣ್ಣೆ ದೀಪ ಅರ್ಪಣೆ ಅಥವಾ ಗರೀಬರಿಗೆ ಆಹಾರ ದಾನ ಮಾಡುವುದು ಶ್ರೇಷ್ಠ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು ಕನಿಷ್ಠ 27 ಅಥವಾ 54 ಬಾರಿ ಜಪಿಸಿ. ಕಪ್ಪು ಅಥವಾ ನೀಲಿ ಬಟ್ಟೆ ಧರಿಸಿ ಶನಿಗೆ ಪ್ರಾರ್ಥನೆ ಸಲ್ಲಿಸುವುದು ಶುಭ. ಕಬ್ಬಿಣದ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪ ಹಚ್ಚಿ ಶನಿಗೆ ಅರ್ಪಿಸಿ. ಶನಿದೇವರ ಸನ್ನಿಧಿಯಲ್ಲಿ ಕಪ್ಪು ಎಳ್ಳು ಅಥವಾ ಉದ್ದಿನ ಬೇಳೆ ದಾನ ಮಾಡುವುದು ಫಲಪ್ರದ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಧನುರಾಶಿಯ ಮಂಗಳ ಗ್ರಹದ ಶಕ್ತಿಯ ಸಂಕೇತ. ಇದು ಧೈರ್ಯ, ಶಕ್ತಿ ಮತ್ತು ಕಾರ್ಯಪರತೆಯ ಪ್ರತೀಕ. ಈ ಸಂಖ್ಯೆಯ ಶಕ್ತಿ ನಿಮಗೆ ಸಕಾರಾತ್ಮಕ ಉತ್ಸಾಹ ನೀಡುತ್ತದೆ. ಹೊಸ ಕಾರ್ಯಾರಂಭಕ್ಕೆ ಈ ಸಂಖ್ಯೆಯನ್ನು ಆಧಾರವಾಗಿಡಬಹುದು. ಅದೃಷ್ಟದ ಬಣ್ಣ ಕಿತ್ತಳೆ. ಕಿತ್ತಳೆ ಬಣ್ಣ ಉತ್ಸಾಹ, ಚೈತನ್ಯ ಮತ್ತು ಧೈರ್ಯವನ್ನು ಸೂಚಿಸುತ್ತದೆ. ಈ ಬಣ್ಣದ ಉಡುಗೆ ಅಥವಾ ಅಲಂಕಾರ ವಸ್ತುಗಳನ್ನು ಬಳಸುವುದು ದಿನದ ಶಕ್ತಿಯನ್ನು ಹೆಚ್ಚಿಸುತ್ತದೆ.
ಶುಭ ಸಮಯ ಬೆಳಗ್ಗೆ 10:30 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ಹೊಸ ಕಾರ್ಯಾರಂಭ, ಧಾರ್ಮಿಕ ವಿಧಿ, ವ್ಯಾಪಾರ ನಿರ್ಧಾರಗಳು ಅಥವಾ ಕುಟುಂಬದ ನಿರ್ಣಯಗಳು ಯಶಸ್ವಿಯಾಗುತ್ತವೆ. ಈ ಸಮಯದಲ್ಲಿ ಗ್ರಹಸ್ಥಿತಿ ನಿಮಗೆ ಸಂಪೂರ್ಣ ಬೆಂಬಲ ನೀಡುತ್ತದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರು ತಮ್ಮ ನಿಷ್ಠೆ, ಶ್ರದ್ಧೆ ಮತ್ತು ಶಿಸ್ತಿನ ಗುಣಗಳಿಂದ ಕಾರ್ಯಗಳಲ್ಲಿ ಸ್ಪಷ್ಟತೆ ಮತ್ತು ಯಶಸ್ಸನ್ನು ಕಾಣುವ ದಿನವಾಗಿದೆ. ಶನಿವಾರದ ಶನಿಗ್ರಹನ ಪ್ರಭಾವದಿಂದ ನಿಮ್ಮ ಮನಸ್ಸು ಗಂಭೀರವಾದ ಚಿಂತನೆಗಳಲ್ಲಿ ತೊಡಗುತ್ತದೆ. ಆದರೆ ಈ ಗಂಭೀರತೆ ನಿಮ್ಮ ಜೀವನದ ದಿಕ್ಕು ಸರಿಪಡಿಸಲು ಸಹಕಾರಿಯಾಗುತ್ತದೆ. ಇನ್ನು ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಮುಂದಿನ ದಿನಗಳ ಜೀವನವನ್ನು ಪ್ರಭಾವಿಸುವಂತಿವೆ. ಆದ್ದರಿಂದ ಪ್ರತಿ ಹೆಜ್ಜೆಯೂ ವಿವೇಕಪೂರ್ಣವಾಗಿರಲಿ. ಹಳೆಯ ಕೆಲಸಗಳನ್ನು ಪೂರ್ಣಗೊಳಿಸುವ ಮತ್ತು ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಇಂದು ಸೂಕ್ತವಾದ ಸಮಯ. ಸಹಕಾರಿಗಳು ಅಥವಾ ಸ್ನೇಹಿತರಿಂದ ಸಹಾಯ ದೊರೆಯುವ ಸಾಧ್ಯತೆ ಇದೆ. ಶನಿಗ್ರಹನ ಶಕ್ತಿ ಇಂದು ನಿಮ್ಮ ಮನಸ್ಸಿನಲ್ಲಿ ಆತ್ಮಪರಿಶೀಲನೆಯ ವಾತಾವರಣವನ್ನು ಉಂಟುಮಾಡುತ್ತದೆ. ಇದು ಹೊಸ ದೃಷ್ಟಿಕೋನವನ್ನು ಪಡೆಯಲು ಸಹಾಯ ಮಾಡುತ್ತದೆ. ಕೆಲವು ಕ್ಷಣಗಳಲ್ಲಿ ನೀವು ನಿರಾಶೆ ಅಥವಾ ಮಾನಸಿಕ ಒತ್ತಡ ಅನುಭವಿಸಬಹುದು. ಆದರೆ ಶ್ರದ್ಧೆ ಮತ್ತು ಧೈರ್ಯದಿಂದ ಮುನ್ನಡೆದರೆ ಎಲ್ಲವೂ ಉತ್ತಮವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಕಟ್ಟುನಿಟ್ಟಾದ ವೃತ್ತಿಪರ ದೃಷ್ಟಿಕೋನ ನಿಮಗೆ ಶ್ರೇಯಸ್ಸು ತರುತ್ತದೆ. ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ಅಥವಾ ಹೊಸ ಹೊಣೆಗಾರಿಕೆಗಳ ನಿರೀಕ್ಷೆ ಇರಬಹುದು. ಕೆಲವು ಹೊಸ ಯೋಜನೆಗಳು ನಿಮ್ಮ ನಾಯಕತ್ವ ಸಾಮರ್ಥ್ಯವನ್ನು ತೋರಿಸಲು ಅವಕಾಶ ಕೊಡಬಹುದು. ಉದ್ಯೋಗ ಬದಲಾವಣೆ ಯೋಚಿಸುತ್ತಿರುವವರಿಗೆ ಸಂದರ್ಶನ ಅಥವಾ ಹೊಸ ಅವಕಾಶಗಳು ಬಂದರೂ ಶನಿಗ್ರಹನ ಪ್ರಭಾವದಿಂದ ಫಲ ಸ್ವಲ್ಪ ವಿಳಂಬವಾಗಬಹುದು. ಧೈರ್ಯ ಕಳೆದುಕೊಳ್ಳದೆ ಪ್ರಯತ್ನ ಮುಂದುವರಿಸಿದರೆ ಶೀಘ್ರದಲ್ಲೇ ಯಶಸ್ಸು ಖಚಿತ. ಉದ್ಯಮಿಗಳಿಗಾಗಿ ಇಂದಿನ ದಿನ ವ್ಯವಹಾರದಲ್ಲಿ ನಿಯಮಬದ್ಧತೆ ಅಗತ್ಯ. ಲೆಕ್ಕಪತ್ರಗಳ ಪರಿಶೀಲನೆ, ಬಾಕಿ ಹಣ ವಾಪಸ್ಸು ಮತ್ತು ಹೊಸ ಒಪ್ಪಂದಗಳ ವಿಶ್ಲೇಷಣೆ ಮಾಡಬೇಕು. ಹೊಸ ಪಾಲುದಾರಿಕೆ ಪ್ರಾರಂಭಿಸುವ ಮುನ್ನ ವಿಶ್ವಾಸಾರ್ಹತೆಯನ್ನು ಖಚಿತಪಡಿಸಿಕೊಳ್ಳಿ. ಸರ್ಕಾರ ಸಂಬಂಧಿತ ಕೆಲಸಗಳಲ್ಲಿ ವಿಳಂಬ ಸಂಭವಿಸಬಹುದು. ಕೆಲವರಿಗೆ ಅಧಿಕಾರಿಗಳ ಸಹಾಯದಿಂದ ಬಾಕಿ ಕೆಲಸಗಳು ಮುನ್ನಡೆಯಬಹುದು. ಸಹೋದ್ಯೋಗಿಗಳೊಂದಿಗೆ ಸಂವಹನ ಶಾಂತವಾಗಿರಲಿ. ತೀವ್ರವಾದ ವಾದ ವಿವಾದಗಳನ್ನು ತಪ್ಪಿಸಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಜವಾಬ್ದಾರಿಯುತ ನಡೆ ಅಗತ್ಯ. ಕೆಲವು ಅನಿರೀಕ್ಷಿತ ಖರ್ಚುಗಳು ಬಂದು ಹೋಗಬಹುದು. ಮನೆ, ಆರೋಗ್ಯ ಅಥವಾ ವಾಹನದ ನುರಿತಿಗೆ ಸಂಬಂಧಿಸಿದಂತೆ. ಆದರೆ ಪೂರ್ವದಲ್ಲಿ ಮಾಡಿದ ಹೂಡಿಕೆಗಳು ಇಂದು ಲಾಭ ಕೊಡಬಹುದು. ಹೊಸ ಹೂಡಿಕೆಗಳನ್ನು ಮಾಡುವ ಮೊದಲು ಸೂಕ್ತ ವಿಶ್ಲೇಷಣೆ ಮಾಡಿ. ಶನಿಗ್ರಹನ ಪ್ರಭಾವದಿಂದ ಹಣದ ಸಂಗ್ರಹ ಮತ್ತು ಮಿತವ್ಯಯ ಅತ್ಯಂತ ಮುಖ್ಯ. ಸಾಲ ಅಥವಾ ಹಣಕಾಸು ವ್ಯವಹಾರಗಳಲ್ಲಿ ಹೊಸ ನಿರ್ಣಯಗಳನ್ನು ತೆಗೆದುಕೊಳ್ಳುವುದನ್ನು ವಿಳಂಬಗೊಳಿಸುವುದು ಉತ್ತಮ. ಹಿರಿಯರ ಸಲಹೆ ಮೇರೆಗೆ ಹಣಕಾಸಿನ ನಿರ್ವಹಣೆ ಮಾಡಿದರೆ ಲಾಭಕರ. ಲಾಭದಾಯಕ ವ್ಯವಹಾರ ಅಥವಾ ಆಸ್ತಿ ವ್ಯವಹಾರಗಳ ವಿಷಯದಲ್ಲಿ ಇಂದು ಚಿಂತನೆ ನಡೆಯಬಹುದು. ಮಿತವ್ಯಯದಿಂದ ಹಣದ ಸ್ಥಿರತೆ ಕಾಪಾಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದ ವಿಚಾರದಲ್ಲಿ ಇಂದು ಎಚ್ಚರಿಕೆಯಿಂದಿರಬೇಕು. ಬೆನ್ನು ನೋವು, ಕಾಲು ನೋವು, ಸಂಧಿ ಸಮಸ್ಯೆಗಳು ಅಥವಾ ಹೊಟ್ಟೆಯ ಅಸಹನೆ ಉಂಟಾಗಬಹುದು. ಹೆಚ್ಚು ಸಮಯ ಕುಳಿತುಕೊಳ್ಳುವುದು ತಪ್ಪಿಸಿ ಮಧ್ಯಂತರಗಳಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಿ. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದು ತಪ್ಪಿಸಿ. ಶನಿಗ್ರಹನ ಪ್ರಭಾವದಿಂದ ದೈಹಿಕ ಶಕ್ತಿ ಸ್ವಲ್ಪ ಕುಂಠಿತವಾಗಬಹುದು. ಹಾಲು, ಖರ್ಜೂರ, ಹಣ್ಣು ಮತ್ತು ನೀರಿನ ಸೇವನೆ ಹೆಚ್ಚು ಮಾಡುವುದು ಲಾಭಕರ. ಧ್ಯಾನ, ಯೋಗ ಮತ್ತು ತೈಲ ಮಸಾಜ್ ಮೂಲಕ ಶರೀರ ಮತ್ತು ಮನಸ್ಸಿಗೆ ಶಾಂತಿ ತರಬಹುದು. ಶನಿವಾರದಂದು ಎಳ್ಳಿನ ಎಣ್ಣೆಯಿಂದ ಸ್ನಾನ ಮಾಡುವುದು ಅಥವಾ ಶನಿದೇವನ ನಾಮಸ್ಮರಣೆ ಆರೋಗ್ಯದಲ್ಲಿ ಉನ್ನತಿ ತರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಶಾಂತ ಸಂಭಾಷಣೆ, ಪರಸ್ಪರ ಗೌರವ ಮತ್ತು ತಾಳ್ಮೆಯು ಅತ್ಯವಶ್ಯ. ಪತಿ ಪತ್ನಿಯೊಂದಿಗೆ ಸಣ್ಣ ವಿಷಯಗಳಲ್ಲಿ ವಾದವಿವಾದ ಸಂಭವಿಸಬಹುದು. ಆದರೆ ನಿಮ್ಮ ಶಾಂತ ಸ್ವಭಾವದಿಂದ ಎಲ್ಲವೂ ಸರಿಯಾಗುತ್ತದೆ. ವಿವಾಹಿತರಿಗಾಗಿ ಇಂದು ಆತ್ಮೀಯತೆ ಮತ್ತು ಸಹಕಾರದ ದಿನ. ಒಟ್ಟಾಗಿ ಸಮಯ ಕಳೆಯುವುದು ಅಥವಾ ಸಹಭಾಗಿತ್ವದ ನಿರ್ಧಾರಗಳನ್ನು ಚರ್ಚಿಸುವುದು ಸೂಕ್ತ. ಹಿರಿಯರ ಸಲಹೆಯಿಂದ ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿ ಹೆಚ್ಚುತ್ತದೆ. ಅವಿವಾಹಿತರಿಗಾಗಿ ಇಂದು ಹೊಸ ಪರಿಚಯಗಳು ಉಂಟಾಗಬಹುದು. ಆದರೆ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸಮಯ ನೀಡಿ. ಮಕ್ಕಳು ಅಥವಾ ಕುಟುಂಬದ ಕಿರಿಯ ಸದಸ್ಯರ ಸಾಧನೆ ಮನಸ್ಸಿಗೆ ಸಂತೋಷ ತರುತ್ತದೆ. ವೀಕ್ಷಕರೇ, ನೀವು ಶನಿವಾರದ ಶನಿಗ್ರಹನ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಗತ್ಯ. ಶನಿಗೆ ಪೂಜೆ, ದಾನ ಮತ್ತು ಜಪದಿಂದ ಮನಸ್ಸಿನ ಭಯ ನಿವಾರಣೆಯಾಗುತ್ತದೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ.
ಕಬ್ಬಿಣದ ಅಥವಾ ತಾಮ್ರ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪ ಹಚ್ಚಿ ಶನಿಗೆ ಅರ್ಪಿಸಿ. ಕಪ್ಪು ಬಟ್ಟೆ ಅಥವಾ ಹಣ್ಣು ದಾನ ಮಾಡುವುದು ಶುಭಕರ. ಶನಿದೇವನ ಸನ್ನಿಧಿಯಲ್ಲಿ ನೀಲಿ ಅಥವಾ ಕಪ್ಪು ಹೂವಿನ ಮಾಲೆ ಅರ್ಪಿಸಿ. ದೀನರಿಗೆ ಸಹಾಯ ಮಾಡುವುದು ಪ್ರಾಮಾಣಿಕತೆ ಮತ್ತು ಶಾಂತಿಯುತ ನಡೆ ಶನಿಗ್ರಹನ ಕೃಪೆ ತರಬಹುದು. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಗ್ರಹನ ಶಕ್ತಿ ಪ್ರತೀಕ. ಇದು ಶಿಸ್ತು, ಪರಿಶ್ರಮ ಮತ್ತು ತಾಳ್ಮೆಯ ಸಂಕೇತ. ಈ ಸಂಖ್ಯೆಯ ಪ್ರಭಾವದಿಂದ ಮಾಡಿದ ಕೆಲಸಗಳು ನಿಧಾನವಾಗಿ ಆದರೆ ಶಾಶ್ವತ ಫಲ ನೀಡುತ್ತವೆ. ಅದೃಷ್ಟದ ಬಣ್ಣ ನೀಲಿ. ನೀಲ ಬಣ್ಣ ಗಂಭೀರತೆ, ಮನಃಶಾಂತಿ ಮತ್ತು ಸ್ಥಿರತೆಯನ್ನು ತರುತ್ತದೆ. ನೀಲಿ ಬಟ್ಟೆ ಧರಿಸುವುದು, ನೀಲಿ ಹೂವಿನ ಬಳಕೆ ಅಥವಾ ಶನಿದೇವನ ಆರಾಧನೆ ಈ ಬಣ್ಣದ ಪ್ರಭಾವವನ್ನು ಹೆಚ್ಚಿಸುತ್ತದೆ. ಶುಭ ಸಮಯ ಬೆಳಿಗ್ಗೆ 10:30 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ಧಾರ್ಮಿಕ ಪೂಜೆ, ವ್ಯಾಪಾರ ನಿರ್ಧಾರಗಳು ಅಥವಾ ಕುಟುಂಬ ಚರ್ಚೆಗಳು ಯಶಸ್ವಿಯಾಗುತ್ತವೆ. ಈ ಸಮಯದಲ್ಲಿ ನಿಮ್ಮ ಮನೋಬಲ ಮತ್ತು ಏಕಾಗ್ರತೆ ಉನ್ನತ ಮಟ್ಟದಲ್ಲಿರುತ್ತದೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ತಮ್ಮ ಬೌದ್ಧಿಕತೆ, ನೂತನ ಚಿಂತನೆ ಹಾಗೂ ವಿಶಾಲ ದೃಷ್ಟಿಕೋನದ ಮೂಲಕ ಗಮನ ಸೆಳೆಯುವ ದಿನವಾಗಿದೆ. ನಿಮ್ಮ ಸ್ವತಂತ್ರ ಅಭಿಪ್ರಾಯ ಮತ್ತು ವಿಶಿಷ್ಟ ಕಾರ್ಯ ಪದ್ಧತಿ ಇಂದು ಫಲಕಾರಿಯಾಗಲಿದೆ. ಶನಿಗ್ರಹನ ಪ್ರಭಾವವು ನಿಮ್ಮಲ್ಲಿ ತೀವ್ರ ಆತ್ಮ ಪರಿಶೀಲನೆಯ ಮನೋಭಾವವನ್ನು ತರಬಹುದು, ಆದರೆ ಅದೇ ಸಮಯದಲ್ಲಿ ನಿಮ್ಮ ಜೀವನದ ಉದ್ದೇಶಗಳ ಬಗ್ಗೆ ಗಂಭೀರ ಚಿಂತನೆಗೆ ಪ್ರೇರೇಪಿಸುತ್ತದೆ. ಹಳೆಯ ಸಮಸ್ಯೆಗಳಿಗೆ ಹೊಸ ಪರಿಹಾರಗಳನ್ನು ಹುಡುಕುವ ಶಕ್ತಿ ಇಂದು ನಿಮಗಿದೆ. ನಿಮ್ಮ ಧ್ಯೇಯ ಸ್ಪಷ್ಟವಾಗಿರುವುದರಿಂದ ಕಾರ್ಯಗಳಲ್ಲಿ ಹೊಸ ಚೈತನ್ಯ ಕಾಣುತ್ತದೆ. ಹೊಸ ಯೋಜನೆಗಳ ಆರಂಭಕ್ಕೆ ಸೂಕ್ತ ದಿನವಲ್ಲದಿದ್ದರೂ ಯೋಜನೆ ರೂಪಿಸುವ ಯೋಜನೆಗೆ ಅಗತ್ಯವಾದ ಸಂಪನ್ಮೂಲಗಳನ್ನು ಗುರುತಿಸುವ ಸಮಯವಾಗಿದೆ. ಸಹೋದ್ಯೋಗಿಗಳ ಅಥವಾ ಸ್ನೇಹಿತರ ಸಲಹೆಗಳು ಉಪಯುಕ್ತವಾಗಬಹುದು. ಸಾಮಾಜಿಕ ಕಾರ್ಯಗಳು, ಮಾನವೀಯ ಚಟುವಟಿಕೆಗಳು ಅಥವಾ ಸರ್ವೋತ್ಪನ್ನ ಪ್ರಯತ್ನಗಳಲ್ಲಿ ತೊಡಗಿಕೊಳ್ಳುವುದರಿಂದ ನಿಮ್ಮ ಮನಸ್ಸಿನಲ್ಲಿ ತೃಪ್ತಿ ಮೂಡುತ್ತದೆ. ನಿಮ್ಮ ವಿಚಾರಧಾರೆ ಇತರರಿಗೂ ಪ್ರೇರಣೆಯಾದೀತು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನೀವು ತೋರಿಸುವ ತಾಂತ್ರಿಕ ನಿಪುಣತೆ ಮತ್ತು ಸೃಜನಾತ್ಮಕ ಚಿಂತನೆ ಮೇಲಾಧಿಕಾರಿಗಳ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ನಿಮ್ಮ ನಿರ್ಧಾರಗಳಲ್ಲಿ ಶಿಸ್ತಿನ ಜೊತೆಗೆ ನವೀನತೆಯು ಮುಖ್ಯ ಪಾತ್ರ ವಹಿಸುತ್ತದೆ. ಹೊಸ ಯೋಜನೆಗಳಿಗೆ ತಯಾರಿ ನಡೆಯಬಹುದು, ಆದರೆ ಅಧಿಕಾರಿ ಅಥವಾ ತಂಡದವರೊಂದಿಗೆ ಸ್ಪಷ್ಟ ಸಂವಹನ ಇರಲಿ. ಹೆಚ್ಚಿನ ಹೊಣೆಗಾರಿಕೆಗಳು ಬಂದರೂ ಅದನ್ನು ಭಾರವೆಂದು ಕಾಣಬೇಡಿ. ನಿಮ್ಮ ಯೋಜನಾ ಚಾತುರ್ಯವು ಎಲ್ಲರಿಗೂ ಮಾದರಿಯಾಗುತ್ತದೆ. ಕೆಲವರಿಗೆ ವರ್ಗಾವಣೆ ಅಥವಾ ಹೊಸ ಅವಕಾಶಗಳ ಸೂಚನೆ ಬರಬಹುದು. ಕೆಲಸದ ಸ್ಥಳದಲ್ಲಿ ತಂಡದ ಸಹಕಾರ ಮುಖ್ಯ. ಉದ್ಯಮಿಗಳಿಗೆ ಇಂದು ಮಾರುಕಟ್ಟೆ ವಿಶ್ಲೇಷಣೆ, ಗ್ರಾಹಕ ಬಲಪಡಿಸುವ ಕಾರ್ಯಗಳು ಹಾಗೂ ಹೊಸ ತಂತ್ರಜ್ಞಾನಗಳ ಅಳವಡಿಕೆಗೆ ಸೂಕ್ತ ಸಮಯ. ನಿಮ್ಮ ವ್ಯವಹಾರಕ್ಕೆ ಬಲ ನೀಡುವ ಹೂಡಿಕೆದಾರರು ಅಥವಾ ಹೊಸ ಪಾಲುದಾರರ ಸಂಪರ್ಕ ಸಾಧ್ಯತೆ ಇದೆ. ಹಣಕಾಸಿನ ವಿವರಗಳಲ್ಲಿ ಪಾರದರ್ಶಕತೆ ಕಾಪಾಡಿ. ದೀರ್ಘಕಾಲೀನ ಲಾಭಕ್ಕಾಗಿ ನಿಧಾನಗತಿಯಲ್ಲಿ ಮುನ್ನಡೆದು ನಿರ್ಧಾರ ಮಾಡುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಕಾಣಬಹುದು, ಆದರೆ ಅಲ್ಪ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ವಿಶೇಷವಾಗಿ ಪ್ರಯಾಣ, ಯಂತ್ರೋಪಕರಣ ಅಥವಾ ಆಧುನಿಕ ಸಾಧನಗಳ ಖರೀದಿಗೆ ಖರ್ಚು ಸಾಧ್ಯತೆ. ನಿಮ್ಮ ಬಜೆಟ್ನು ನಿಯಂತ್ರಣದಲ್ಲಿ ಇಡಿ. ಹಳೆಯ ಬಾಕಿಗಳು ವಾಪಸ್ ಬರುವ ಸಾಧ್ಯತೆ ಇದೆ. ಹೂಡಿಕೆಗಳಲ್ಲಿ ಲಾಭದ ಸೂಚನೆ ಇದ್ದರೂ ಹೊಸ ಹೂಡಿಕೆಗಳಿಗೆ ಇಂದು ಕೈಹಾಕಬಾರದು. ಹಿರಿಯರ ಸಲಹೆ ಹಾಗೂ ವಿಶ್ಲೇಷಣೆಯ ನಂತರವೇ ನಿರ್ಧಾರ ಕೈಗೊಳ್ಳಿ. ಸಾಲ ಅಥವಾ ಕ್ರೆಡಿಟ್ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಶನಿಗ್ರಹದ ಪ್ರಭಾವದಿಂದ ಹಣಕಾಸು ನಿರ್ವಹಣೆಯಲ್ಲಿ ಜವಾಬ್ದಾರಿಯುತ ನಡೆ ಅವಶ್ಯ. ದೀರ್ಘಕಾಲದ ಉಳಿತಾಯ ಅಥವಾ ನಿವೃತ್ತಿ ಯೋಜನೆಗಳ ಕುರಿತು ಚಿಂತನೆ ಆರಂಭಿಸಲು ಇದು ಸೂಕ್ತ ದಿನ. ತಾತ್ಕಾಲಿಕ ಲಾಭಕ್ಕಿಂತ ಸ್ಥಿರತೆ ಮುಖ್ಯವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ವಿಷಯದಲ್ಲಿ ಇಂದು ಎಚ್ಚರಿಕೆ ಅಗತ್ಯ. ನಿದ್ರೆ ಕೊರತೆ, ಮನಃಶಾಂತಿ ಕೊರತೆ ಅಥವಾ ಬಲಹೀನತೆಯ ಅನುಭವ ಸಾಧ್ಯ. ಶನಿಗ್ರಹನ ಪ್ರಭಾವದಿಂದ ಶರೀರದಲ್ಲಿ ಭಾರವಾದ ಅನಿಸಿಕೆ ಉಂಟಾಗಬಹುದು. ಯೋಗ, ಧ್ಯಾನ ಮತ್ತು ಪ್ರಾಣಾಯಾಮದಿಂದ ಶಾಂತಿ ಪಡೆಯಬಹುದು. ಕಣ್ಣು, ಕಿವಿ ಅಥವಾ ನರವ್ಯವಸ್ಥೆಗೆ ಸಂಬಂಧಿಸಿದ ಸಮಸ್ಯೆ ಉಂಟಾಗಬಹುದು. ಕಂಪ್ಯೂಟರ್ ಅಥವಾ ಮೊಬೈಲ್ ಉಪಯೋಗವನ್ನು ನಿಯಂತ್ರಿಸಿ. ನೀರಿನ ಸೇವನೆ ಹೆಚ್ಚಿಸಿ. ತಾಜಾ ಹಣ್ಣು ಹಾಗೂ ಹಸಿರು ತರಕಾರಿಗಳನ್ನು ಆಹಾರದಲ್ಲಿ ಸೇರಿಸಿ. ಈ ದಿನ ಸೂರ್ಯೋದಯದ ನಂತರ ಕೆಲವು ಸಮಯ ಪ್ರಾಣಾಯಾಮ ಮಾಡುವುದರಿಂದ ದೇಹದಲ್ಲಿ ಚೈತನ್ಯ ಪುನಃಸ್ಥಾಪನೆಯಾಗುತ್ತದೆ. ಔಷಧಿ ಸೇವನೆಗಳಲ್ಲಿ ಸಮಯ ಪಾಲನೆ ಕಡ್ಡಾಯ. ವಿಶ್ರಾಂತಿಯ ಸಮಯವನ್ನು ನಿರ್ಲಕ್ಷಿಸಬೇಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಮನೋಭಾವ ಅತ್ಯಗತ್ಯ.
ಹಿರಿಯರ ಸಲಹೆ ಮತ್ತು ಆಶೀರ್ವಾದದಿಂದ ಮನೆ ಮಂದಿಯಲ್ಲಿ ಶಾಂತಿ ನೆಲೆಸುತ್ತದೆ. ಪತಿ ಪತ್ನಿಯ ನಡುವೆ ಆತ್ಮೀಯ ಸಂಭಾಷಣೆ ನಡೆಯಬಹುದು. ಕೆಲವು ಗಂಭೀರ ವಿಚಾರಗಳ ಕುರಿತು ಚರ್ಚೆಗಳು ಸಾಧ್ಯ, ಆದರೆ ತಾಳ್ಮೆಯಿಂದ ನಡೆಯುವುದರಿಂದ ಎಲ್ಲವೂ ಸರಿಯಾಗುತ್ತದೆ. ಮಕ್ಕಳ ಭವಿಷ್ಯ ಯೋಜನೆ, ಶಿಕ್ಷಣ ಅಥವಾ ವೃತ್ತಿ ಕುರಿತು ಚಿಂತನೆ ನಡೆಯಬಹುದು. ಸ್ನೇಹಿತರೊಂದಿಗೆ ಸಮಯ ಕಳೆಯುವುದರಿಂದ ಮನಸ್ಸಿಗೆ ಹಾಸ್ಯ, ಹರ್ಷ ತರುತ್ತದೆ. ದೂರದಲ್ಲಿರುವ ಬಂಧುಗಳ ಸಂಪರ್ಕ ಸಾಧ್ಯ. ವಿವಾಹಿತರಿಗಾಗಿ ಇಂದು ಸಂಬಂಧ ಬಲಪಡಿಸುವ ಪರಸ್ಪರ ಬೆಂಬಲದ ದಿನ. ಅವಿವಾಹಿತರಿಗಾಗಿ ಹೊಸ ಪರಿಚಯ ಅಥವಾ ಪ್ರೀತಿಯ ಸೂಚನೆಗಳ ಸಾಧ್ಯತೆ ಇದೆ. ವೀಕ್ಷಕರೇ, ನೀವು ಇಂದು ಶನಿಗ್ರಹನ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಅಗತ್ಯ. ಶನಿಗೆ ಅರ್ಚನೆ, ದಾನ, ಜಪ ಇತ್ಯಾದಿ ನಿಮ್ಮ ಮನಸ್ಸಿನ ಭಯಗಳನ್ನು ನಿವಾರಿಸಿ ನೆಮ್ಮದಿ ತರಲಿದೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಕಬ್ಬಿಣದ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪ ಹಚ್ಚಿ ಶನಿಗೆ ಅರ್ಪಿಸಿ. ಕಪ್ಪು ಬಟ್ಟೆ ಅಥವಾ ಆಹಾರ ದಾನ ಮಾಡುವುದು ಶುಭಕರ. ಶನಿದೇವರ ಸನ್ನಿಧಿಯಲ್ಲಿ ನೀಲಿ ಹೂವಿನ ಮಾಲೆ ಅರ್ಪಿಸುವುದು ಉತ್ತಮ ಫಲ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಶನಿಗ್ರಹನ ಬಲದ ಪ್ರತೀಕ. ಇದು ದೃಢ ನಿಶ್ಚಯ, ಶಿಸ್ತು ಮತ್ತು ಮಾನವ ಸೇವೆಯ ಸಂಕೇತ. ಈ ಸಂಖ್ಯೆಯ ಪ್ರಭಾವದಲ್ಲಿ ಮಾಡಲಾದ ಕಾರ್ಯಗಳು ನಿಧಾನವಾಗಿ ಆದರೆ ಖಚಿತವಾಗಿ ಫಲ ನೀಡುತ್ತವೆ. ಅದೃಷ್ಟದ ಬಣ್ಣ ನೀಲಿ. ನೀಲ ಬಣ್ಣ ಕುಂಭರ ಚಿಂತನೆಗೆ ಶಾಂತಿ, ಆಳತೆ ಮತ್ತು ಗಂಭೀರತೆಯನ್ನು ನೀಡುತ್ತದೆ. ನೀಲಿ ಬಟ್ಟೆ ಧರಿಸುವುದು ಅಥವಾ ನೀಲಿ ವಸ್ತುಗಳ ಬಳಕೆ ಶುಭಕರ. ಇದು ಮನಸ್ಸಿನಲ್ಲಿ ಸಮತೋಲನ ಹಾಗೂ ಸ್ಥೈರ್ಯ ತರಲಿದೆ. ಶುಭ ಸಮಯ ಬೆಳಗ್ಗೆ 10:30 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ಆರ್ಥಿಕ ನಿರ್ಣಯಗಳು, ಉದ್ಯೋಗ ಸಂಬಂಧಿತ ಕಾರ್ಯಗಳು ಹಾಗೂ ಧಾರ್ಮಿಕ ಚಟುವಟಿಕೆಗಳು ಯಶಸ್ವಿಯಾಗುತ್ತವೆ. ಮನಸ್ಸಿನ ಶಕ್ತಿ ಮತ್ತು ಕೇಂದ್ರೀಕರಣ ಈ ಸಮಯದಲ್ಲಿ ಹೆಚ್ಚಿರುತ್ತದೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ತಮ್ಮ ಕಲ್ಪನೆ, ಭಾವನೆ ಮತ್ತು ಅಂತರದೃಷ್ಟಿಯ ಪ್ರಭಾವದಿಂದ ವಿಶಿಷ್ಟ ರೀತಿಯ ಚಿಂತನೆ ನಡೆಸುವ ದಿನವಾಗಿದೆ. ಶನಿವಾರದ ಶನಿಗ್ರಹದ ಪ್ರಭಾವದಿಂದ ಮನಸ್ಸು ಸ್ವಲ್ಪ ಗಂಭೀರವಾಗಿರಬಹುದು, ಆದರೆ ಅದೇ ಸಮಯದಲ್ಲಿ ನಿಮ್ಮ ಒಳಗಿನ ಶಕ್ತಿ ಮತ್ತು ತಾಳ್ಮೆ ಬೆಳೆಯುತ್ತದೆ. ನಿಮ್ಮ ಮನಸ್ಸಿನ ಆಳದಲ್ಲಿ ಶಾಂತಿ ಮತ್ತು ಶ್ರದ್ಧೆಯ ಸಂವೇದನೆಗಳು ಬೆಳೆಯುವ ಕಾಲವಿದು. ಇಂದಿನ ದಿನ ಧ್ಯಾನ, ತಪಸ್ಸು ಮತ್ತು ಆತ್ಮ ಪರಿಶೀಲನೆಗೆ ಅನುಕೂಲಕರ. ಹಳೆಯ ಚಿಂತನೆಗಳನ್ನು ಬದಲಿಸಿ ಹೊಸ ದೃಷ್ಟಿಕೋನದಿಂದ ವಿಷಯಗಳನ್ನು ನೋಡುವ ಸಾಮರ್ಥ್ಯ ನಿಮ್ಮೊಳಗೆ ಉಂಟಾಗುತ್ತದೆ. ನಿಮ್ಮ ಒಳಗುಣಗಳಾದ ಸಹಾನುಭೂತಿ, ಮೃದುತನ ಮತ್ತು ಕಾಳಜಿ ಇವು ಇಂದಿನ ದಿನವನ್ನು ಸಮತೋಲನದಲ್ಲಿರಿಸುತ್ತವೆ. ನಿಮ್ಮ ಸುತ್ತಲಿನವರು ನಿಮ್ಮ ಸಲಹೆ ಮತ್ತು ಮಾರ್ಗದರ್ಶನವನ್ನು ಕೇಳುವ ಸಾಧ್ಯತೆ ಇದೆ. ಕೆಲವರು ಕಲಾ, ಸಾಹಿತ್ಯ ಅಥವಾ ಸೇವಾ ಕ್ಷೇತ್ರದಲ್ಲಿ ತಮಗೆ ಹೊಸ ಪ್ರೇರಣೆ ಕಂಡುಕೊಳ್ಳಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನಿರ್ಣಾಯಕ ವಿಚಾರಗಳು ನಡೆಯಬಹುದು. ಹಿರಿಯರ ಸೂಚನೆಗಳನ್ನು ಗೌರವದಿಂದ ಪಾಲಿಸುವುದು ಅತ್ಯವಶ್ಯ. ನಿಮ್ಮ ನಿಷ್ಠೆ ಮತ್ತು ತಾಳ್ಮೆಯಿಂದ ಇಂದು ಉತ್ತಮ ಫಲ ದೊರೆಯಬಹುದು. ಹೊಸ ಪ್ರಾಜೆಕ್ಟ್ ಅಥವಾ ತಂಡದ ಕೆಲಸ ಆರಂಭವಾದರೆ ಅದರ ಹೊಣೆಗಾರಿಕೆಯನ್ನು ನಿಭಾಯಿಸಲು ತಯಾರಾಗಿರಿ. ಸೃಜನಾತ್ಮಕ ಕ್ಷೇತ್ರದವರು ತಮ್ಮ ಕಲಾತ್ಮಕ ಪ್ರತಿಭೆಯಿಂದ ಮೆಚ್ಚುಗೆ ಪಡೆಯುತ್ತಾರೆ. ಸಾಹಿತ್ಯ, ಸಂಗೀತ ಅಥವಾ ಮಾಧ್ಯಮ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ದೊರೆಯಬಹುದು. ಕಚೇರಿಯಲ್ಲಿ ಹೊಸ ಸಹೋದ್ಯೋಗಿಗಳ ಸಹಕಾರದಿಂದ ಕಾರ್ಯಗಳಲ್ಲಿ ಸುಲಭತೆ ದೊರೆಯುತ್ತದೆ. ಉದ್ಯಮಿಗಳಿಗಾಗಿ ಇಂದು ವ್ಯವಹಾರದಲ್ಲಿ ಚರ್ಚೆ ಮತ್ತು ನಿರ್ಣಯಗಳ ದಿನವಾಗಿದೆ. ಹೊಸ ಒಪ್ಪಂದ ಅಥವಾ ಬಂಡವಾಳ ಹೂಡಿಕೆ ಮಾಡುವ ಮುನ್ನ ಎಲ್ಲ ಅಂಶಗಳನ್ನು ವಿಶ್ಲೇಷಿಸಿ. ಕಾನೂನು ಸಂಬಂಧಿತ ದಾಖಲೆಗಳಲ್ಲಿ ಎಚ್ಚರಿಕೆ ಅಗತ್ಯ. ಇಂದು ಶನಿವಾರವಾದ ಕಾರಣ ಹಣಕಾಸಿನ ವ್ಯವಹಾರಗಳಲ್ಲಿ ತಾಳ್ಮೆ ಪಾಲಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಕಾಣುವ ಸಮಯ. ಹಿಂದಿನ ಕೆಲವು ದಿನಗಳಲ್ಲಿ ಮಾಡಿದ ಪ್ರಯತ್ನಗಳು ಇಂದು ಲಾಭದ ರೂಪದಲ್ಲಿ ಬಂದು ಸೇರುತ್ತವೆ. ಆದರೆ ಶನಿಗ್ರಹದ ಪ್ರಭಾವದಿಂದ ಹಣಕಾಸಿನಲ್ಲಿ ನಿಧಾನಗತಿ ಸಾಧ್ಯತೆ ಇದೆ. ಅನಿರೀಕ್ಷಿತ ಖರ್ಚುಗಳು, ವಿಶೇಷವಾಗಿ ಕುಟುಂಬ, ಮಕ್ಕಳ ಶಿಕ್ಷಣ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದವು ಉಂಟಾಗಬಹುದು. ಆದ್ದರಿಂದ ಹಣವನ್ನು ಯೋಜಿತ ರೀತಿಯಲ್ಲಿ ಬಳಸುವುದು ಅಗತ್ಯ. ಹೂಡಿಕೆ ಮಾಡಲು ಬಯಸುವವರು ದೀರ್ಘಕಾಲಿಕ ಯೋಜನೆಗಳತ್ತ ಗಮನ ಹರಿಸಬಹುದು. ಹಿರಿಯರ ಸಲಹೆ, ಅನುಭವಿಗಳ ಮಾರ್ಗದರ್ಶನದಿಂದ ಹಣಕಾಸಿನಲ್ಲಿ ಉತ್ತಮ ನಿರ್ಧಾರಗಳು ಸಾಧ್ಯ. ಧಾರ್ಮಿಕ ಅಥವಾ ಸಾಂಸ್ಕೃತಿಕ ಕಾರ್ಯಗಳಿಗೆ ದಾನ ನೀಡುವುದು ಇಂದಿನ ದಿನದ ಶುಭ ಕರ್ಮವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮನಸ್ಸಿನ ಸ್ಥಿತಿಯು ದೈಹಿಕ ಆರೋಗ್ಯವನ್ನು ಪ್ರಭಾವಿಸಬಹುದಾದ ದಿನವಿದು. ಅತಿಯಾದ ಚಿಂತೆ, ಅತಿಯಾದ ಭಾವನಾತ್ಮಕತೆ ಅಥವಾ ಆತಂಕದಿಂದ ದೂರವಿರಿ. ಹೃದಯ ಮತ್ತು ನಿದ್ರೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಎಚ್ಚರಿಕೆ ಅಗತ್ಯ. ಮತ್ತೊಂದು ವಿಚಾರ ಎಂದರೆ ನೀರು ಮತ್ತು ಶರೀರದ ದ್ರವ ಸಮತೋಲನ ಕಾಪಾಡಿಕೊಳ್ಳಬೇಕು.
ಹೆಚ್ಚು ನೀರು ಕುಡಿಯಿರಿ, ಹಸಿವಿಲ್ಲದೆ ತಿನ್ನಬೇಡಿ ಮತ್ತು ತಡರಾತ್ರಿ ಎಚ್ಚರದಿಂದ ಕೆಲಸ ಮಾಡುವುದನ್ನು ತಪ್ಪಿಸಿ. ಯೋಗ, ಪ್ರಾಣಾಯಾಮ, ಧ್ಯಾನ ಮತ್ತು ನೀರಿನ ಸಾನ್ನಿಧ್ಯದಲ್ಲಿ ಕಾಲ ಕಳೆಯುವುದು ಮನಃಶಾಂತಿಗೆ ಸಹಾಯಕ. ಹಿರಿಯರು ಅಥವಾ ದೈಹಿಕವಾಗಿ ದುರ್ಬಲರಾಗಿರುವವರು ಕಾಲು ಅಥವಾ ಬೆನ್ನು ನೋವಿನ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಔಷಧಿಗಳನ್ನು ಸಮಯಕ್ಕೆ ತೆಗೆದುಕೊಳ್ಳಿ ಮತ್ತು ವಿಶ್ರಾಂತಿ ಪಡೆಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಭಾವನಾತ್ಮಕ ಕ್ಷಣಗಳು ಹೆಚ್ಚಾಗಬಹುದು. ನಿಮ್ಮ ಮಾತುಗಳಲ್ಲಿ ಮೃದುತನ ಇರಲಿ, ಏಕೆಂದರೆ ಕೋಪ ಅಥವಾ ಅಸಹನೆಯಿಂದ ಸಣ್ಣ ವಿಷಯವು ದೊಡ್ಡದಾಗುವ ಸಾಧ್ಯತೆ ಇದೆ. ನಿಮ್ಮ ಸಹಾನುಭೂತಿಯು ಇತರರ ಹೃದಯ ಗೆಲ್ಲುವ ಶಕ್ತಿ ಹೊಂದಿದೆ. ವಿವಾಹಿತರಿಗಾಗಿ ಇಂದು ಸಂಗಾತಿಯೊಂದಿಗೆ ಮನದಾಳದ ಸಂವಾದ ನಡೆಯಬಹುದು. ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆಯಿಂದ ಸಂಬಂಧ ಬಲಗೊಳ್ಳುತ್ತದೆ. ಪ್ರೇಮಿಗಳಿಗಾಗಿ ಈ ದಿನ ಹಳೆಯ ಮನಸ್ತಾಪಗಳನ್ನು ನಿವಾರಿಸುವ ಅವಕಾಶ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು, ಹಿರಿಯರ ಆಶೀರ್ವಾದ ಪಡೆಯುವುದು ಹಾಗೂ ಕುಟುಂಬದ ಅಗತ್ಯಗಳನ್ನು ಗೌರವಿಸುವುದು ಇಂದು ಅತ್ಯಂತ ಮುಖ್ಯ. ಮನೆಯಲ್ಲಿ ಶಾಂತ ಮತ್ತು ಹಿತಕರ ವಾತಾವರಣವನ್ನು ಕಾಪಾಡಿಕೊಳ್ಳಿ. ವೀಕ್ಷಕರೇ, ನೀವು ಇಂದು ಶನಿಗ್ರಹನ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮದ ಮಾರ್ಗ ಅತ್ಯುತ್ತಮ. ಶನಿಗೆ ಪೂಜೆ, ಜಪ, ದಾನ ಇವು ಶ್ರೇಯಸ್ಕರ. ನೀಲ ಬಟ್ಟೆ ಅಥವಾ ಕಪ್ಪು ಹೂವಿನಿಂದ ಶನಿಗೆ ಅರ್ಚನೆ ಮಾಡಿರಿ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು ಕನಿಷ್ಠ 54 ಬಾರಿ ಜಪಿಸುವುದು ಶನಿಗ್ರಹದ ಕೃಪೆ ನೀಡುತ್ತದೆ. ಕೂಲಿಕಾರರಿಗೆ ಆಹಾರ ಅಥವಾ ಬಟ್ಟೆ ದಾನ ಮಾಡುವುದು ಶುಭಕರ. ಶನಿದೇವರ ಸನ್ನಿಧಿಯಲ್ಲಿ ಎಳ್ಳಿನ ಎಣ್ಣೆಯ ದೀಪ ಹಚ್ಚುವುದು ಕರ್ಮಶುದ್ಧಿಯನ್ನು ನೀಡುತ್ತದೆ. ಧ್ಯಾನ ಮತ್ತು ಮೌನದಿಂದ ಮನಸ್ಸಿನ ಶಾಂತಿ ಲಭ್ಯ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಮೀನರ ಗ್ರಹವಾದ ಗುರು ಮತ್ತು ಕೆತುವಿನ ಆಧ್ಯಾತ್ಮಿಕ ಪ್ರಭಾವವನ್ನು ಸೂಚಿಸುತ್ತದೆ. ಇದು ಆತ್ಮಜ್ಞಾನ, ಧ್ಯಾನ ಮತ್ತು ಆಂತರಿಕ ಬಲದ ಸಂಕೇತ. ಈ ಸಂಖ್ಯೆಯ ಪ್ರಭಾವದಿಂದ ಇಂದು ನೀವು ಆಳವಾದ ಆಲೋಚನೆ ಮತ್ತು ಆತ್ಮಬಲವನ್ನು ಕಂಡುಕೊಳ್ಳುವಿರಿ. ಅದೃಷ್ಟದ ಬಣ್ಣ ನೀಲಿ ಹಸಿರು. ಈ ಬಣ್ಣ ಮನಸ್ಸಿಗೆ ಶಾಂತಿ, ಧ್ಯಾನಕ್ಕೆ ಆಳತೆ ಮತ್ತು ಚಿಂತನೆಗೆ ಸ್ಪಷ್ಟತೆ ನೀಡುತ್ತದೆ. ಈ ಬಣ್ಣದ ಉಡುಗೆ ಧರಿಸುವುದು ಅಥವಾ ಈ ಬಣ್ಣದ ವಸ್ತು ಬಳಕೆ ಮನೋಶಕ್ತಿ ಹೆಚ್ಚಿಸುತ್ತದೆ. ಶುಭ ಸಮಯ ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ 12 ಈ ಸಮಯದಲ್ಲಿ ಧ್ಯಾನ, ಪೂಜೆ ಅಥವಾ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳುವುದು ಅತ್ಯಂತ ಫಲಪ್ರದ. ವ್ಯಾಪಾರ, ಕೆಲಸ ಅಥವಾ ಅಧ್ಯಯನದಲ್ಲಿ ಈ ಸಮಯವು ಸ್ಪಷ್ಟತೆ ಮತ್ತು ಯಶಸ್ಸನ್ನು ನೀಡುತ್ತದೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.